ಮಜಬಾ ಮಜ ಭಾರತ ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡು ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಯಾವಾಗ್ಲೂ ನಗ್ನಗ್ತಾ ಅವಾಗವಾಗ ಬುದ್ಧಿವಾದನೂ ಹೇಳ್ತಾ ನಮ್ಮನ್ನೆಲ್ಲರನ್ನೂ ಸರಿ ದಾರಿಲಿ ನಡೆಸ್ತಾ ಇರುವಂತ SRN ಸರ್, ವೆಲ್ಕಮ್ ಟು ದ ಶೋ. ಸದಾ ನನಗೆ ಶ್ರೀರಕ್ಷೆಯಾಗಿ ನಿಂತು ನೀನ್ ಬೆಳಿಬೇಕು, ನಿನ್ನಂತ ಟ್ಯಾಲೆಂಟ್ ಬೆಳಿಬೇಕು, ಏನ್ 40 ಲಕ್ಷ ಆಗುತ್ತಾ ನಿನ್ ಪೇಮೆಂಟು, ನಾನ್ ಕೊಟ್ಟು ಒಂದು ಸಿನಿಮಾ ತೆಗಿತೀನಿ, ಈ ತರ ಹುರಿದುಂಬಿಸ್ತಾ ಇರೋಂತ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ನಾನು ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾ ಇದ್ದೆ. ಇವತ್ತು ನೀನು ಹಂಗ್ ಮಾಡೋದಕ್ಕಾಗಲ್ಲ. ಯಾಕಾಗಲ್ಲ? ಯಾಕೆಂದ್ರೆ ಇವತ್ತು ನಮ್ ಶೋಗೆ ರಾಜಸಿಂಹ ಬರ್ತಾ ಇದ್ದಾರೆ. ರಾಜಸಿಂಹ. ರಾಜಸಿಂಹ. ಎಸ್, ಲೆಟ್ಸ್ ವೆಲ್ಕಮ್ ರಾಜಸಿಂಹ ಚಿತ್ರದ ಹೀರೋ, ಸಿಂಹಾದ್ರಿ ವಂಶದ ವಾರಸುದಾರ ಅನಿರುದ್ಧ್ ಆನ್ ಸ್ಟೇಜ್. ಸೊ ಅನಿರುದ್ಧವ್ರೆ, ಮಜಾ ಭಾರತ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಏನ್ ಹೇಳತ್ರಪ್ಪ, ಏನ್ ನೋಡಿ ಬರ್ತಿದ್ದಂಗೆ ಅಲ್ಲಿ ಅಲ್ಲಿ ಆ ಕಡೆ ಎಲ್ಲ ಗರ್ಜನೆ ಸ್ಟಾರ್ಟ್ ಆಗಿದೆ. ಬಟ್ ಏನಿದು ರಾಜಸಿಂಹದ ಗರ್ಜನೆ ಏನಿದು? ಇದರಲ್ಲಿ ವಿಶೇಷತೆಗಳು ಸಾಕಷ್ಟಿವೆ. ಒಂದು ಸಿಂಹಾದ್ರಿ ಸಿಂಹ ಚಿತ್ರದ ಮುಂದಿನ ಭಾಗ ಅಂತ ಹೇಳ್ಬೋದು. ಇದರಲ್ಲಿ ಅಪ್ಪ ಅವರು ಇದ್ದಾರೆ ಸಿನಿಮಾದಲ್ಲಿ. ಅವರ ಒಂದು ತೇಜಸ್ಸು ಇಡೀ ಸಿನಿಮಾದಲ್ಲಿ ಕಾಣಿಸ್ತಾ ಹೋಗುತ್ತೆ. ರಾಜಸಿಂಹ ಸಿನಿಮಾದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಬಟ್ ಸದ್ಯಕ್ಕೆ ನನ್ನ ಚರ್ಮದಲ್ಲಿ ಹೊಲಿದಿರುವಂಥ ಲೆದರ್ ಸೀಟ್ಸ್ ಇದೆ, ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊತೀನಿ. ನಿರಂಜನ್, ಯಾಕೇನಾಯ್ತು? ಯಾಕೆ ವಿಚಿತ್ರವಾಗಿ ಆಡ್ತಾ ಇದೀಯಾ? ಯಾಕೋ ಈ ಕಣ್ಣು ಮೂಗು ಮಾತೇ ಕೇಳ್ತಿಲ್ಲ ಕಣ. ನೋಡೋ, ಮೂಗ್ ಜಗಳ ಆಡ್ತಾರೆ, ಕಣ್ಣು ಹೇಳಿದ ಮಾತು ಕೇಳ್ತಲ್ಲ. ಇಲ್ಲೂ ಹಂಗೆ ಆಗ್ತಾ ಇದ್ಯಾ? ನಮ್ಮ ಚಿಲ್ಲರ್ ಪಾರ್ಟಿನಲ್ಲೂ ಕೂಡ ಇದೇ ತರದೊಂದು ಜಗಳ ಶುರುವಾಗಿದೆ ಕಣೋ. ಪಂಚೇಂದ್ರಿಯಗಳಲ್ಲಿ ಯಾರ್ ಫಸ್ಟು ಯಾರ್ ಸೆಕೆಂಡು ಅಂತ ಹೇಳಿ ಆ ಜಗಳ ನೋಡ್ಕೊಂಡ್ ಬಂದ್ಬೇಡ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. I love you, sir. I love you, ma'am. ಐ ಲವ್ ಯು. I love ಮಜಾ ಭಾರತ. ನಾರಾಯಣ್ ಸರ್, ನಾನು ಯಾಕೆ ಡ್ಯಾನ್ಸ್ ಮಾಡ್ಕೊಂತ ಎಂಟ್ರಿ ಕಟ್ಟೆ ಹೇಳಿ? ಯಾಕಂದ್ರೆ ನನ್ನ ಹೆಸರು ಐಸು, ಅಂದ್ರೆ ಕಣ್ಣು. ಪಂಚೇಂದ್ರಗಳಲ್ಲಿ ನಾನೇ ಗ್ರೇಟ್. ನಾನಿಲ್ಲ ಅಂದ್ರೆ ಈ ಪ್ರಪಂಚನ ಯಾರು ನೋಡೋಕ್ಕಾಗ್ತಾ ಇರಲಿಲ್ಲ. ಇಡೀ ಜೀವನನೇ ಫುಲ್ಲು ಕತ್ಲು ಆಗೋಗ್ತಾ ಇತ್ತು. ಅದಕ್ಕೆ ಹೇಳಿ ನಾನೇ ಗ್ರೇಟ್ ಅಂತ. ಅಯ್ಯೋ, ಎಂತ ಸುಳ್ಳು ಲೇ, ನಾನೇ ಗ್ರೇಟ್ ಅಂತ ಕೊಚ್ಕೋತಾ ಇದೆಯಲ್ಲ. ಕೊಚ್ಕೊಳ್ಳೋಕು ಬಾಯೇ ಬೇಕು ಕಣೆ. ನನ್ನ ಹೆಸರು ರಾಧಾ ಬಾಯಿ ಅಂತ. ಬೊಂಬಾಯಿ. ಶ್ರುತಿ ಮೇಡಮ್, ನೀವೇ ಹೇಳಿ, ಈ ಬಾಯಿ ಗ್ರೇಟಾ ಇಲ್ಲ ಕಣ್ಣು ಗ್ರೇಟಾ ಅಂತ? ಲೇ ಶ್ರುತಿ ಮೇಡಮ್, ಆಕ್ಟಿಂಗ್ ಅಲ್ಲಿ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಕೇಳಲೇ. ಮಾತಾಡುವಾಗ ಕಣ್ ಕಾಂಟ್ಯಾಕ್ಟ್ ಬೇಕು ಅಂತಾರೆ, ಬಾಯ್ ಕಾಂಟ್ಯಾಕ್ಟ್ ಅಲ್ಲ. ಲೇ, ನೀನಂದ್ರೆ ನನಗೆ ಇಷ್ಟ ಅಂತ ಹೇಗೆ ಹೇಳ್ತೀಯಾ? ನೀನ್ ಹೆಂಗೆ ಹೇಳ್ತೀಯಾ? ಐ ಲವ್ ಯು ಅಂತ ಹೇಳ್ತೀನಿ, ನೀನ್ ಹಂಗೆ ಹೇಳ್ತೀಯಾ? ಅಷ್ಟೇ. ಹೌದಾ? Twinkle, twinkle, little star, how I wonder what you are. Up above the world so high, like a diamond in the sky. ಇದನ್ನ ನಿನ್ ಕಣ್ಣಲ್ಲಿ ಹೇಳು ನೋಡೋಣ. ಸಾಕು ನಿಲ್ಸೆ. ಯಾಕೆ ನಿಲ್ಲಿಸ್ಬೇಕು? ಲೇ, ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು, ಆದ್ರೆ ಬಾಯಿ ಮುಚ್ಕೊಂಡು ಊಟ ಮಾಡಕ್ಕೆ ಆಗಲ್ಲ ಕಣೆ. ಬಾಯಿ ಮುಚ್ಕೊಂಡು ಓಡಾಡ್ಬೋದು, ಕಣ್ಣು ಮುಚ್ಕೊಂಡು ಓಡಾಡಕ್ಕಾಗುತ್ತೇನೆ. ಹೌದಾ? ಬಾಯಿ ಕೇಳ್ಕೊಂಡು ಓಡಾಡ್ತೀನಿ. ಬಾಯಿ ಸುಳ್ಳು ಹೇಳುತ್ತೆ, ಕಣ್ಣು ಸುಳ್ಳು ಹೇಳಲ್ಲ. ನೀನ್ ನೋಡ್ದೆ ಕಣ್ಣೆ, ಸೌಮ್ಯ ಅಂತ ಗೋಧಿ ಮೂಟೆ ತರ ಇರತ್ತೆ ಕಣೆ.
ಮನುಷ್ಯ ಹಾಳಾಗಿದೆ ನಿನ್ನಿಂದ ಕಣೆ. ಕಣ್ಣಿಂದಾನೆ ಭೇದ ಭಾವಗಳು ಹುಟ್ಕೊಂಡಿದ್ದು. ಬ್ಯೂಟಿ ಆಗ್ಲಿ, ಕಪ್ಪು ಬಿಳಿ, ಮೇಲು ಕೀಳು ಇದೆಲ್ಲ ಹುಟ್ಟಿದ್ದು ನಿನ್ನಿಂದ ಗತ್ತೇನೆ. ಲೇ, ಕಣ್ಣಿಲ್ದೇ ಇರೋರಲ್ಲಿ ಕೆಟ್ಟವ್ರು ಇರಲ್ಲ ಗೊತ್ತಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದೆ. ಯಾಕೋ ಅತಿಯಾಗಿ ಆಡ್ತಾ ಇದ್ಯಾ? ತೆಗೆದು ಬಿಟ್ಟು ಅಂದ್ರೆ ಕಿವಿ ಸಾಕ್ ನಿಲ್ಲಿಸ್ರೆ. ಯಾಕೆ ನಿಲ್ಲಿಸ್ಬೇಕು? ಹೆಂಗಿದೆ ಮೈಗೆ? ಈ ಕಣ್ಣು ಮತ್ತೆ ಬಾಯಿ ಜಗಳಾಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಹೊಡಿತೀನಿ ಅಂತ ಹೇಳು. ಏನಾದ್ರೂ ಕಿವಿ ವಿಷಯಕ್ಕೆ ಬಂದ್ರೆ ಕೇಳ್ಕೊಂಡು ತೆಪ್ಪಗಿರ್ತೀನಿ ಅನ್ಕೊಂಡ್ಯಾ? ಹೌದು ಕಣೆ, ನೀನ್ ಕೇಳ್ಕೊಂಡು ತೆಪ್ಪಗೆ ಬಿದ್ದಿರ್ಬೇಕು. ಕೇಳೋದಷ್ಟೇ ನಿನ್ ಕೆಲ್ಸ, ಮಾತಾಡೋದೇನಿದ್ರು ನಾನು ಹೇಳ್ಕೊಂಡು ನೀವ್ಯಾಕೆ ಜಗಳಾಡ್ತಾ ಇದ್ದೀರಾ? ನಾನೇ ಮೇನು, ನೀವೆಲ್ಲ ಸೈಡ್ ಆಕ್ಟರ್ಸ್. ಬೇಕಾದ್ರೆ ನಾರೇನ್ಸನ್ನ ಕೇಳಿ. ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡುವಾಗ ಕಣ್ಣಿಗೆ ಝೂಮ್ ಮಾಡಿ ತೋರಿಸ್ತಾರೆ, ಬೇಕಾದ್ರೆ ನೋಡಿ. ಗೊತ್ತಾಯ್ತಾ? ಆಹಾ, ನಿನಗ್ ಮಾತ್ರ ಅಲ್ಲ ಕಣೆ ಕ್ಲೋಸ್ ಅಪ್ ಇಡೋದು, ನಂಗೂ ಕ್ಲೋಸ್ ಅಪ್ ಇಡ್ತಾರೆ ಗೊತ್ತಾ? ಬೇಕಾದ್ರೆ ನೋಡು. ಗೊತ್ತಾಯ್ತಾ? ಆಹಾ, ನಿಮ್ಮಿಬ್ರಿಗೆ ದೊಡ್ಡ ಕ್ಲೋಸ್ ಅಪ್ ಇಡೋದು. ಹೀರೋಯಿನ್ಸ್ ಜುಮ್ಕಿ ಹಾಕೊಂಡಿರೋ ಕ್ಲೋಸ್ ಅಪ್ ಇಡ್ತಾರೆ ಅಲ್ವಾ ನಾರಾಯಣ್ ಸರ್? ಬೇಕಿದೆ ನೋಡಿ. ಏನೇ ಹೇಳಿ, ಕಣ್ಣು ದೊಡ್ಡದಾಯ್ತು, ಎಲ್ಲರೂ ಇಷ್ಟಪಡ್ತಾರೆ. ಕಿವಿ ಬಾಯಿ ದೊಡ್ಡದಾಯ್ತು, ಫೂ ಫೂ ಅಂತ ಉಗಿತಾರೆ. ಕೂದಲು ಕಣ್ಣು ದೊಡ್ಡದಾಗೆ ಇರುತ್ತೆ, ಹಾಗಂತ ಯಾರು ಅದನ್ನ ಮುದ್ದು ಮಾಡಲ್ಲ. ಅದೆಷ್ಟೇ ಮಾತಾಡ್ತಾ, ಕಣ್ಣೆರಡು ಕಿವಿ ಎರಡು. ಯಾಕೆ ಹೇಳು? ಯಾಕಂದ್ರೆ ಕಿವಿ ಜಾಸ್ತಿ ಕೇಳಿಸ್ಕೊಳ್ಳೋಕೆ, ಕಣ್ಣು ಜಾಸ್ತಿ ನೋಡೋಕೆ, ಬಾಯ್ ಒಂದೇ. ಯಾಕೆ ಹೇಳು? ಯಾಕಂದ್ರೆ ಕಮ್ಮಿ ಮಾತಾಡಕ್ಕೆ. ಮನುಷ್ಯ ಕಣ್ಣು ನಂಬಿದಷ್ಟು ಕಿವಿ ಬಾಯ್ ನಮ್ಮಲ್ಲ ಕಣ್ಣಲ್ಲೇ. ಕಣ್ಗೂ ಕಿವಿನೂ ನೋಡಿದ್ರೆ ಯಾರು ಹೆದ್ರಲ್ಲ. ನನ್ ಮಗನ್ ಐಟಮ್ ಸಾಂಗು ಬ್ಯಾನ್ ಆಗ್ಬೇಕು. ನೀವೇನಾದ್ರೂ ನನ್ ಸಿನಿಮಾ ನೋಡಿಲ್ಲ ಅಂದ್ರೆ ನನ್ ಎಕಡ ಅಂತ ಸೌಂಡ್ ಹಾಕಿದ್ರೇನೆ ಕಣೆ ಜನ ಬೆಚ್ಚಿಬೀಳೋದು. ಮನುಷ್ಯ ಕಣ್ಣಿಲ್ಲ ಅಂದ್ರೆ ಪಕ್ಷಿ ನೋಡಕ್ ಆಗ್ತಾ ಇರ್ಲಿಲ್ಲ, ಏರೋಪ್ಲೇನ್ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ, ಮೀನ್ನ ನೋಡಕ್ ಆಗ್ತಾ ಇರ್ಲಿಲ್ಲ, ಶೇಪ್ ನ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ. ಲೇ, ಮನುಷ್ಯ ಮಾತ್ ಬರಕ್ಕೂ ಮುಂಚೆ ಪ್ರಾಣಿ ಆಗಿದ್ದ, ಮಾತ್ ಬಂದ್ಮೇಲೆ ಮನುಷ್ಯ ಆಗಿದ್ದಾನೆ ಗೊತ್ತಾ? ಬಾಯಿದ್ರೆ ಸಾಕು, ಕಣ್ಣು ಕಾಣಿಸ್ದೇ ಇರೋರ ಹತ್ರನು ಫೋನಲ್ಲೇ ಮಾತಾಡ್ಬೋದು. ಲೇ, ಕೇಳಿಸಿದ್ರೆ ಮಾತ್ರ ಕಣೆ ಮಾತಾಡಕ್ಕಾಗೋದು. ಅಂದ್ರೆ ನಿಮ್ಮೆಲ್ರಿಗಿಂತ ನಾನೇ ಗ್ರೇಟು, 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 ನಾನೇ ಗ್ರೇಟು. ಯಾಕೋ ನಿಲ್ಲಿಸ್ಬೇಕು? ಹಲೋ, ನಾನು ಪಂಚೇಂದ್ರಗಳಲ್ಲಿ ಒಬ್ಬ. ನನ್ನ ಹೆಸರು ಮುಗೇಶ ಅಂತ. ನಾನು ಇಲ್ದೇ ಇದ್ರೆ ಪನ್ನೀರ್ ಯಾವುದು, ಚರಂಡಿ ನೀರು ಯಾವ್ದು ಅಂತ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಮೃಷ್ಟಾನ್ನ ಯಾವುದು, ಹಲ್ಸೋಗಿರೋ ಅನ್ನ ಯಾವ್ದು ಅಂತ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಇಡೀ ಮುಖಕ್ಕೆ ಸೌಂದರ್ಯ ಕೊಡುದಂದ್ರೆ ಈ ಮೂಗೆ ಕಣೆ. ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಎಷ್ಟೊತ್ತಿರ್ಬೋದು? ಎಷ್ಟೊತ್ತಾದ್ರೂ ಇರ್ಬೋದು. ಆದ್ರೆ ಮೂಗು ಮುಚ್ಕೊಂಡು ಒಂದ್ ನಿಮಿಷ ಇರಕ್ಕಾಗಲ್ಲ. ಹಸಿರು ಕಟ್ಟಿ ಗಟಕ್ ಅಂದ್ಬಿಡ್ತೀರಾ. ಹಸಿರು ಕಟ್ಟಿ ಗಟಕ್ ಅನ್ನಕ್ಕೆ ಮೀನು ಉಸಿರಾಡೋದು ಕಿವಿಯಲ್ಲಿ ಕಣೋ. ಮೀನು ಉಸಿರಾಡುತ್ತೆ ಅಂತ ನೀನು ಉಸಿರಾಡ್ತೀನಿ. ಬಾಯಲ್ಲಿ ಉಸಿರಾಡ್ತೀವಪ್ಪ. ನಾನು ಮುಗಲ್ನೇ ಮಾತಾಡ್ತೀನಂತ ಮುಗಲ್ನೇ ಮಾತಾಡಿದ್ರೆ ಕ್ಲಾರಿಟಿ ಸಿಗುತ್ತಾ? ನೀನು ಯಾವ್ದ್ರಲ್ಲಿ ಬೇಕಾದ್ರೂ ಮಾತಾಡು, ಮಾತಾಡೋದು ನಾಲ್ಗೆ ಹೇಳ್ತಾನೆ, ಅದು ನನ್ನ ಹತ್ರ ಮಾತ್ರ ಇರೋದು ಗೊತ್ತಾ? ಏ ಬಾಯಿ, ಬಾಯಿದೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ತಟ್ಟು ಬಿಟ್ಟ ಅಂದ್ರೆ ಬಾಯಿ ಕಿವಿ ತನಕ ಹರಿದೋಗ್ಬಿಡ್ಬೇಕು. ಮತ್ತೆ ಮತ್ತೆ ಕಿವಿ ವಿಷಯಕ್ಕೆ ಬರ್ತಾ ಇದ್ಯಾ? ಮೊದಲೇ ನನ್ನ ಹೆಸರು ರಾಂಗ್ ಕಿವಿ, ತಲೆ ಕೆಟ್ರೆ ನಾನು ಆಗ್ಬೇಕಾಗುತ್ತೆ ರಾಂಗು. ಹಾಗೆಲ್ಲೇ ನಿಮ್ಗೊಂದ್ ವಿಷಯ ಗೊತ್ತೇನ್ರೆ? ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಕಣ್ ಬಿಟ್ ನೋಡ್ಬೇಕು, ಕಿವಿ ಕೊಟ್ಟು ಕೇಳ್ಬೇಕಂತಾರೆ ಗೊತ್ತಾ? ಟೀಚರ್ ಏನೂ ಹೇಳ್ತಿದ್ರೆ ನೀನೇನಂತ ಕೇಳ್ತ್ಯಾ? ಈಗ
ಈಗ್ಲಾದ್ರೂ ಗೊತ್ತಾಯ್ತಾ? ನೀವೆಲ್ಲ ನಾನ್ ಹೇಳಿದ ಮಾತನ್ನ ಕೇಳ್ಕೊಂಡು ತಪ್ಪಗ್ ಬಿದ್ದಿರ್ಬೇಕು. ಕವಚ 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 ರಕ್ಷಾ ಕವಚ. ಯಾರೇ ಇದು ನಮ್ಮ ಚಮಚ? ಅದು ಚಮಚ ಅಲ್ಲ, ಕವಚ. ನಿಮ್ ಬಾಡಿಗೆ ನಾನೇ ರಕ್ಷಾ ಕವಚ. ನನ್ನ ಹೆಸರು ಸ್ಕಿನ್ಸನ್. ನಾನಿಲ್ಲ ಅಂದ್ರೆ ನಿಮ್ಮ ಹಾರ್ಟು ಲಂಗ್ಸು ಗಾಳಿಪಟ ತರ ಹರಡ್ತಾ ಇರುತ್ತೆ. ನಿಮ್ ಕಿಡ್ನಿಗಳು ಸ್ಕೂಲ್ ಮಕ್ಕಳು ವಾಟರ್ ಕ್ಯಾನ್ ತರ ನೇತಾಡ್ತಾ ಇರುತ್ತೆ ಕಣೆ. ನನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹುಷಾರ್. ಹಲೋ, ಹೋಗಲ್ಲೇ. ನಿನ್ನಿಂದ ನಮ್ಗೆ ಪಿಂಪಲ್ಸ್ ಬರೋದು, ರಾಶಸ್ ಬರೋದು, ಮೈ ಎಲ್ಲ ತುರ್ಕೆ ಬರೋದು. ನಾನಿಲ್ಲ ಅಂದ್ರೆ ಅಂತ ಸೀನಿದ್ರೆ ಮೇದು ಬಂದು ಕೆಳಗಡೆ ಬೀಳುತ್ತೆ. ಫಾರ್ಮನ್ ತೆಗೆದ್ಬಿಟ್ರೆ ಐಶ್ವರ್ಯ ರಾಯ್ನು ನೋಡಕ್ಕಾಗಲ್ಲ. ನಿಮ್ ಬಾಡಿನ ಕಾಪಾಡೋದ್ ನಾನು, ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದ್ ನಾನು. ಈ ಭೂಮಿಗೆ ಹೋದ ಅನ್ಪದ್ರೆ ಎಷ್ಟು ಮುಖ್ಯನೋ ಈ ದೇಹಕ್ಕೆ ಚರ್ಮನೂ ಅಷ್ಟೇ ಮುಖ್ಯ. ನಾನಿಲ್ಲ ಅಂದ್ರೆ ಸ್ಪರ್ಶನೇ ಇಲ್ಲ. ಹೇ ಮುಚ್ಕೊಂಡಿರಾಯ. ಸ್ಪರ್ಶ ಫಿಲ್ಮ್ ಅಲ್ಲಿ ನೀನೆಲ್ಲ ಇದ್ದೆ? ಅದ್ರಲ್ಲಿ ಇದ್ದಿದ್ದು ಸುದೀಪ್ ಸರ್ ತಾನೇ? ಪ್ರೀತಿ ಕಣ್ಣಲ್ಲಿ ಶುರು ಆಗಿ ಹೃದಯದಲ್ಲಿ ಬೆಳೆಯುತ್ತೆ ಕಣಲೆ. ಸಾಕ್ ನಿಲ್ಸೆ. ಪ್ರೀತಿ ಫೇಸ್ಬುಕ್ ನಲ್ಲಿ ಶುರುವಾಗಿ ವಾಟ್ಸಪ್ ನಲ್ಲಿ ಬೆಳೆಯುತ್ತೆ ಕಣೆ. ಸಾಂಗ್ ಇದೆಯಲ್ವಾ? ನಿಮ್ಮೆಲ್ಲರಿಗಿಂತ ನಾನೇ ಗ್ರೇಟು. ಕಾಪಾಡಿ ಕಾಪಾಡಿ ಕೋಳಿ ಕೊಯ್ದಂಗ್ ಕೊಯ್ದು ಬಿಡ್ತೀನಿ. ಕಾಪಾಡಿ ಕಾಪಾಡಿ. ಇಲ್ಲಿ ನಡೆದನ್ನ ಯಾರಿಗಾದ್ರೂ ಹೇಳಿದ್ರೆ ಕತ್ತನ್ನ ಕರ 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 ಅಂತ ಕೊಯ್ದು ಬಿಡ್ತೀನಿ. ನಾನ್ ನೋಡಿದೀನಿ ಅಷ್ಟೇ, ಆದ್ರೆ ಹೇಳಲ್ಲ. ಫಿಟ್ಟಿಂಗ್ ಏನಿದ್ರೆ ಅವ್ರ ಕೆಲ್ಸ. ಒಂದು ಬಿಡ್ತೀನಿ. ಹೇಳ್ತೀಯಾ? ಇಲ್ಲ ಇಲ್ಲ, ನಾನ್ ನೋಡೇ ಇಲ್ಲ ಅಂತ ಹೇಳ್ತೀನಿ. ನೋಡಿದ್ದೇನಿದ್ರು ಇನ್ನೊಂದು ಜೀವ ಸಹಿತ ಉಳಿಸಲ್ಲ. ಕಥ ಕಥ ಅಂತ ಕೊಚ್ಚಿ ಬಿಡ್ತೀನಿ. ಕೇಳೋದಷ್ಟೇ, ನೋಡೋದು ಮಾತಾಡೋದೇನಿದ್ರು ಅವ್ರ ಕೆಲ್ಸ. ಮಾಡಿಬಿಡ್ತೀನಿ. ನಾವು ನೋಡೂ ಇಲ್ಲ, ನಾವು ಮಾತಾಡೋದು ಇಲ್ಲ. ಇಲ್ಲಿ ನಡೆದನ್ನ ಯಾರ ಮುಂದೆ ಆದ್ರೂ ಹೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ನೀವು ಆ ವಿಲನ್ ಹತ್ರದಿಂದ ತಪ್ಪಿಸ್ಕೊಂಡಿಲ್ಲ, ಈಗ ಸರಿಯಾಗಿ ಸಿಕ್ಕಾಕೊಂಡಿದ್ದೀರಾ. ದೇಶದಲ್ಲಿ ನಡೆಯೋ ತಪ್ಪುಗಳ ವಿರುದ್ಧ, ಅನ್ಯಾಯಗಳ ವಿರುದ್ಧ ನೀವು ಧ್ವನಿ ಎತ್ತಲಿಲ್ಲ ಅಂದ್ರೆ ಕಣ್ಣಿದ್ರು ಕುರುಡರಾಗ್ತೀರಿ, ಮಾತು ಬಂದ್ರು ಮೂಗರಾಗ್ತೀರಿ, ಕಿವಿ ಇದ್ರು ಕಿವುಡರಾಗ್ತೀರಿ, ಮೂಗಿದ್ರು ಇಲ್ಲದವರ ತರ ಚರಂಡಿಯಲ್ಲಿ ವಾಸ ಮಾಡ್ತಾ ಇರ್ತೀರಿ, ಚರ್ಮ ಇದ್ರು ಸ್ಪರ್ಶ ಇಲ್ಲದ ಹೆಣದ ತರ ಇರ್ತೀರಿ. ನಿಮ್ಮ ಹೇಡಿತನದಿಂದ ಕೆಟ್ಟವರು ಧೈರ್ಯವಾಗಿ ಮೆರೀತಾ ಇದ್ದಾರೆ. ಇವತ್ತು ಯಾರಿಗೂ ಏನೋ ಆದಾಗ ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ನಾಳೆ ನಿಮಗೆ ತೊಂದರೆ ಆದಾಗ ಯಾರೂ ಸಹಾಯ ಮಾಡಲ್ಲ. ಈ ದೇಹಕ್ಕೆ ಕಣ್ಣು, ಬಾಯಿ, ಮೂಗು, ಕಿವಿ, ಚರ್ಮ ಹೇಗೋ ಹಾಗೆ ಈ ಸಮಾಜಕ್ಕೆ ಮೀಡಿಯಾ, ಪೊಲೀಸು, ಕಾನೂನು, ಸರ್ಕಾರ, ಜನ. ಇನ್ಮುಂದೆ ಆದ್ರೂ ಒಟ್ಟಾಗಿದ್ದು ಅನ್ಯಾಯದ ವಿರುದ್ಧ ಹೋರಾಡಿ. ಇಲ್ಲ ನಿಮಗೂ ಉಳಿಗಾಲ ಇಲ್ಲ. ಈ ಕಣ್ಣನ್ನ ಮನೆಗೆ ಎತ್ಕೊಂಡು ಹೋಗೋಣ ಶೇಖರ್? ಎತ್ಕೊಂಡು ಹೋಗ್ಬಿಡ್ತೀನಿ. ಬಟ್ ನಿಜವಲ್ಲೂ ಕಣ್ಣು ಜಾಸ್ತಿನ, ಕಿವಿ ಜಾಸ್ತಿನ, ಮೂಗ್ ಜಾಸ್ತಿನ, ಯಾವ ಅಂಗ ಸರ್ವಶ್ರೇಷ್ಠ ಇದರಿಂದ ಜಡ್ಜಸ್ ಹೇಳ್ಬೇಕಾಗತ್ತೆ ಸರ್. ಕಂಗ್ರಾಟ್ಸ್ ವೆಂಕಟ್, ಭಾಳ ಒಳ್ಳೆ ಕಾನ್ಸೆಪ್ಟ್. ಆಮೇಲೆ ಮೆಂಟರ್ ದಿನೇಶ್ ಅವರು ತುಂಬ ಚೆನ್ನಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ವೆಂಕಟ್ ಅವರೇ, ನಿಮ್ಮ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ. ಈ ಪ್ರಮುಖವಾಗಿ ಇಲ್ಲಿ 5 ಅಂಗಗಳು ಏನು ಕೊಟ್ಟಿದ್ದೀರಿ ನೀವು, ಇವು 5 ಕೂಡ ಮನುಷ್ಯನಿಗೆ ವಿಲ್ಲನ್ ಪಾತ್ರ. ಇದು ಇವ್ರ 5 ಜನ ಹೇಗೆ
ವರ್ತಿಸ್ತಾರೆ, ಅದ್ರ ಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣ ಆಗುತ್ತೆ. ಹಾಗಾಗಿ ಆ ಕಾನ್ಸೆಪ್ಟ್ ಎಷ್ಟು ಸುಂದರವಾಗಿತ್ತು, ಅದೇ ಥರ ಪಾತ್ರಗಳ ಆಯ್ಕೆಯಲ್ಲೂ ಕೂಡ ನಿಮ್ಮ ಜಾಣತನ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಮಕ್ಕಳಂತೂ ಅಮೇಝಿಂಗ್, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ಭಾಳ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು? ಮನುಷ್ಯನ ಅಸ್ತಿತ್ವಕ್ಕೆ ಹೇಗೆ ಈ ಪಂಚೇಂದ್ರಿಯಗಳು ತುಂಬ ಮುಖ್ಯ ಆಗುತ್ತೋ ಹಾಗೆ ಈ ಮಜಾ ಭಾರತನ ಜನ ಇಷ್ಟು ಪ್ರೀತಿಸೋಕೆ ಈ 5 ಜನ ಕೂಡ ಅಷ್ಟೇ ಮುಖ್ಯ. ಥ್ಯಾಂಕ್ ಯು ಮ್ಯಾಮ್. ಕೊನೆಯಲ್ಲಿ ಕೂಡ ಅತ್ಯಂತ ಅದ್ಭುತವಾದಂಥ ಒಂದು ಮೆಸೇಜನ್ನು ಕೂಡ ಇಟ್ರಿ. ಒಂದು ನಾಡ್ನುಡಿನೇ ಇದೆ, ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ಕೊಳ್ತೀವಿ, ಈ ಸಮಾಜ ಹಾಳಾಗಿರೋದು ಕೆಟ್ಟೋರಿಂದ ಅಲ್ಲ, ಒಳ್ಳೆಯವರು ಸುಮ್ಮನೆ ಇರೋದ್ರಿಂದ ಅಂತ. ಅದನ್ನು ತುಂಬ ಅದ್ಭುತವಾಗಿ ಹೇಳಿದ್ರಿ ನೀವು. ದಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಮಕ್ಕಳ ನಿಮ್ಮನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಐ ಲವ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅನಿರುದ್ಧವ್ರೆ, ಪರಿಕಲ್ಪನೆ ಅದ್ಭುತ, ಸಂಭಾಷಣೆ ಅದ್ಭುತ, ನಿರ್ದೇಶನ ಅದ್ಭುತ. ಮಕ್ಕಳೇ, ನಿಮ್ಮ ಅಭಿನಯ ಅತ್ಯದ್ಭುತ. ಸಾಕಷ್ಟು ಯಶಸ್ಸನ್ನು ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಇವತ್ತು ನಮ್ಮ ನಡುವೆ ಇನ್ನೊಂದು ಚಿಲ್ಲರ್ ಪಾರ್ಟಿ, ಇನ್ನೊಂದು ಟ್ಯಾಲೆಂಟ್ ಇದೆ. ಯಾರದು ಗೆಸ್ ಮಾಡಿ? ಯಾರು ಗೆಸ್ ಮಾಡಿ? ನಮ್ಮ ಅನಿರುದ್ಧ್ ಅವರ ಮಗ ಜ್ಯೇಷ್ಠವರ್ಧನ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಸ್ ಮಿಸ್ಟರ್ ಜ್ಯೇಷ್ಠವರ್ಧನ್, ಏನ್ ಹೇಳಕ್ ಇಷ್ಟಪಡ್ತೀಯ? ತುಂಬಾ ಚೆನ್ನಾಗಿ ಅನಿಸ್ತು, ಎಲ್ಲ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ವೆರಿ ನೈಸ್. ಬಟ್ ಇವಾಗ ವಿಷ್ಣುವರ್ಧನ್ ಸರ್ ತರ ಆಕ್ಟ್ ಮಾಡ್ಬೋದು ಅಂತ. ಸೊ ಒಂದ್ ಸೆಲೆಕ್ಟ್ ನೋಡ್ಬೋದಾ? ಈಗ ಒಂದ್ ಡೈಲಾಗ್ ನೋಡ್ಬೋದಾ? ಸರಿ, ಓಕೆ, ಹಂಗಾರೆ ನೋಡೋಣ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿ ಇರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ ಬಂದು ಚರಿತ್ರೆಲೇ ಇಲ್ಲ. ಥ್ಯಾಂಕ್ ಯು. ಬಟ್ ಎನಿವೇ ಸೂಪರ್ ಸೂಪರ್. ಥ್ಯಾಂಕ್ ಯು. ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ಬೋದಾ? ಅಪ್ಪನ ಜೊತೆ ಮಾಡ್ತೀನಿ. ಅದಮ್ಮ, ಇದೇ ಬೇಕಾಗಿದೆ ನಮಗೂ, ಇದೇ ಬೇಕಾಗಿದೆ. ಸೂಪರ್. ನಿಜವಾಗ್ಲೂ ನಮಗೆ ಸಖತ್ ಮಜಾ ಬಂತು. ನಾವು ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಂಡು ಅಂತ ಇದ್ವಿ. ಬಟ್ ನಿಜವಾಗ್ಲು ಇಬ್ಬರಿಗೂ ಜೋರಾಗಿ ಚಪ್ಪಾಳೆ. ಹಾಗೆ ಚಿಲ್ಲರ್ ಪಾರ್ಟೀಸ್ ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಲ್ಲಿ ನುಡಿದ್ರೆ ಶುಭ ಶಕ್ನ ಬರುತ್ತೆ, ಕೋಳಿ ಕೂಗಿದ್ರೆ ಬೆಳಕಾಗುತ್ತೆ. ಈ ಶೀತಲ್ ಬಂದ್ರೆ ಸ್ಟೇಜ್ ಧೂಳೆಬ್ಬುತ್ತೆ. ಬಾಬಾ ಏನ್ ಡೈಲಾಗ್ ಹೊಡೆದ್ಬಿಟ್ಟೆ ನೀನು. ಬರೀ ನನ್ ಡೈಲಾಗಿಗೆ ಈ ತರ ಶಾಕ್ ಆಗ್ತಿದ್ಯಲ್ಲ, ಇನ್ನು ನಮ್ಮ ಡಾನ್ ಬಂದ್ರೆ ಯಾರು ಡಾನ್? ಯಾರು ನನ್ನ ಮುಂದೆ ಯಾರು ಡಾನ್? ಆ ಡಾನ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಲೆಟ್ಸ್ ವೆಲ್ಕಮ್ ಜೋಗ್ ಕುಮಾರ ಸ್ವಾಮಿಗಳು ಆನ್ ಸ್ಟೇಜ್. ಅಣ್ಣ, ಮಗ ಆಶೀರ್ವಾದ ಮಾಡೋಣ. ನನ್ನ ಕಾಲ್ಗೆ ಯಾಕಪ್ಪ ಬೀಳ್ತಿ? ಅಣ್ಣ, ಮನೆಗೆ ಹಿರಿ ಮಗ ತಂದೆ ಸಮಾನ ಅಣ್ಣ. ನಿನ್ನಂತ ತಮ್ಮನ ಪಡಿಕೆ ಪುಣ್ಯ ಮಾಡಿದೆ ಕಣಪ್ಪ. ಈ ಸಮಾಜದಲ್ಲಿ ನಮ್ಮಂತರಿಗೆ ಬೆಲೆ ಇಲ್ಲ ಕಣಪ್ಪ. ಹೌದು ಅಣ್ಣ. ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಹೌದು. ನಾವೇನು ಅಂತ ಸಮಾಜಕ್ಕೆ ತೋರಿಸ್ಬೇಕು. ಹೌದಣ್ಣ. ನಮ್ಮ ಅಪ್ಪನ ಹೆಸರ ಉಳಿಸ್ಬೇಕು ಮಗ. ಹೌದು ಅಣ್ಣ. ನಮ್ಮ ಅಪ್ಪ ಯಾರು ಮರ್ತು ಬಿಟ್ಟ ಅಣ್ಣ. ಮೊದಲನೇ ಅಕ್ಷರ ಗೊತ್ತಾಯ್ತಲ್ಲ ಮಗ. ಅಣ್ಣ, ಶೃಂಗಾರ ಗೌಡ ಅಣ್ಣ. ಚಂದ್ರಗೌಡ ಅಲ್ವಾ? ಮೆಟ್ಟೆಲ್ ಬಿಟ್ಟಿದ್ಯಾ ಅಣ್ಣ. ಆಫೀಸ್ ಹೋಗಪ್ಪ ಮಗ, ಹುಷಾರು. ಇದಕ್ ಮಗ? ಅಣ್ಣ, ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಸೌಮ್ಯ ವಿಸಲ್ ಹೊಡಿತಾಳೆ ಅಣ್ಣ. ಹೆಣ್ಮಕ್ಳು ವಿಸಲ್ ಹೊಡೆ ಮಟ್ಟಕ್ಕೆ ಬೆಳ್ಬಿಟ್ಟಿದಾರ ಮಗ. ಅದು ಬಿಡೋಣ. ಮೊನ್ನೆ ನಾನು ಸ್ನಾನ ಮಾಡ್ಬೇಕಾದ್ರೆ ಕಿಟಕಿಯಿಂದ ಇಣಕಿ ನೋಡ್ತಾ ಇದ್ದಾಳೆ ಅಣ್ಣ ಸೌಮ್ಯ. ಎಂತ ದರಿದ್ರ ಬಂದಿದೆ ಅವಳಿಗೆ. ಅಣ್ಣ, ಹುಡುಗರು ವಯಸ್ಸಿಗೆ ಬಂದ್ಮೇಲೆ ಈ ಪ್ರಪಂಚದಲ್ಲಿ ಬದುಕಿರ್ಲೇಬಾರ್ದು ಅಣ್ಣ. ಅಣ್ಣ, ರಾತ್ರಿ ಮಲಗಿದ್ದಾಗ ಕಿಟಕಿ ಸೌಂಡ್ ಮಾಡ್ತಾ ಇತ್ತು ಅಣ್ಣ. ಮಗ, ಆ ಥರ ಹೇಳ್ಬೇಡಪ್ಪ, ಸಮಾಜ ತಪ್ಪು ತಿಳ್ಕೊಳುತ್ತೆ. ಕಿಟಕಿ ಬರುತ್ತೆ ಹೋಗುತ್ತೆ ಅನ್ಬೇಕಪ್ಪ. ಆಯ್ತು ಅಣ್ಣ. ಮಗ, ಅಣ್ಣ, ಇವತ್ತು ಯಾಕೋ ಮೈಂಡ್ ಸರಿ ಇಲ್ಲ. ದೇವ್ರ ಫೋಟೋದಲ್ಲಿರೋ ಹೂವನ ಕಿವಿಗಿಟ್ಕೊ. ಅಣ್ಣ, ಕಿವಿಗಿಟ್ಕೊ ಅನ್ನಬೇಡ ಅಣ್ಣ. ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಪ್ರಸಾದವನ್ನು ಕಿವಿಯಲ್ಲಿ ಮಡಗಿಕೋ ಅಂತ ಹೇಳ್ಬೇಕಪ್ಪ.
ಮಗ ಅಣ್ಣ ಕಾಮ ಕ್ರೋಧ ಲೋಭ ಮದ ಮಸ್ತರವನ್ನು ನಿಗ್ರಹಿಸ್ಬೇಕಪ್ಪ. ನಿಗ್ರಹಿಸೋದು ಅಂದ್ರೆ ಏನಣ್ಣ? ಬಿಗಿಯಾಗಿ ಇಟ್ಕೋಬೇಕು ಅಣ್ಣ ಬಿಗಿಯಾಗಿ ಹಿಡ್ಕಬೇಕು ಅಂತ ಹೇಳ್ಬೇಡ ಅಣ್ಣ, ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಏ ಈಗಾಗ್ಲೇ ತುಂಬಾ ತಪ್ಪು ತಿಳ್ಕೊಳ್ಳೋಷ್ಟು ಮಾತಾಡಿದ್ದೀರಾ, ಸಾಕು. ಸಾಮಗ್ರಿಗಳು ಅಲ್ಲಣ್ಣ. ಮಗ ಈ ನುಗ್ಗೆಕಾಯಿ ಈರುಳ್ಳಿಂದಂತೂ ಮನೆಗೆ ತರಬೇಡ ಮಗ. ಬೋದ್ಗುಂಬ್ಳ ಸಿಹಿಗುಂಬ್ಳ ಸೊಪ್ಪು ಉಪ್ಪು ತಗೊಂಬ. ಆಯ್ತು ಅಣ್ಣ. ಅಣ್ಣ ನೀನ್ ಎಲ್ಗ ಹೋಗ್ತಾ ಇದ್ದೀಯಣ್ಣ? ಈ ಹೆಣ್ಮಕ್ಳಿಂದ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳಕೋಸ್ಕರ ನಮ್ಮ ಶೀಲ ಕಾಪಾಡ್ಕೊಳಕೋಸ್ಕರ ಅರ್ಕೆ ಕಟ್ಕೊಂಡಿದೆ. ನಿನ್ನಂತ ಅಣ್ಣನ್ ಕೊಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಣ್ಣ. ಮುಗ್ಧನಪ್ಪ. ಅಣ್ಣ ಹುಷಾರು ಅಣ್ಣ, ಮನೆ ಸುತ್ತಮುತ್ತ ಬರೋ ಹೆಂಗುಸ್ರೆ ಇದಾರೆ ಅಣ್ಣ. ಏನು ಅರಿಯದ ಮುಗ್ಧನಪ್ಪ. ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಸುಷ್ಮಿತನ್ ಹವ ಇರ್ಬೇಕು. ಅದು ಬಿಟ್ಟು ಬೇರೆ ಸೌಂಡ್ ಕಿವಿಗೆ ಬಿತ್ತು ನನಗೆ ತಲೆ ಕೆಟ್ಟಿತ್ಕೊಂಡ್ರಲೇ. ಯಾವನವನು ಲಾಟಕ್ನೆ ಬಂದು ಚಟಕ್ನೆ ನಿಂತ್ಕೊಂಡ್ರೆ ಸರಿ. ಏಳ ನೀನು ಬಾಳೆ ಸೈಡ್ ಟಾಪಕ್ಕೆ ಸುನಾಮಿ ನುಗ್ಗಿ ಬರ್ತಿದ್ರು, ಅದಕ್ಕೆ ಮುಸುಡಿ ಕೊಟ್ಟು ನಿಲ್ಬಹುದು. ಹೆಜ್ಜೆನು ಕಚ್ಚುತ್ತೆ ಅಂತ ಗೊತ್ತಿದ್ರು ಅದ್ರ ಗೂಡಿಗೆ ಬಾಯಿ ಹಾಕ್ಬೋದು. ಆದ್ರೆ ಡಾನ್ ಲೇಡಿ ಡಾನ್ ಜೊತೆ ಏನಾದ್ರೂ ಆಟ ಆಡಿದ್ರೆ ಚಟ್ಟದ ಮೇಲೆ ಮಲಗಿಸೋದಕ್ಕೆ ನಿನ್ನ ಹೆಣದ ಯಾವ ಪೀಸ್ ಸಿಗೋದಿಲ್ಲ. ಕಣಲೆ 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 ಬಿಟ್ಬಿಡಕ್ಕ, ನಿನ್ ತಂಟೆಗೆ ಬರಲ್ಲಕ್ಕ, ನಾನು ತಪ್ಪಾಯ್ತು. ಅಣ್ಣನ ಮಗನೇ ಸಾಕು ಬಿಡ್ರ ಈ ಕಡೆ. ನಿನ್ ತಲೆಯಲ್ಲಿದೆ. ಮಗನೇ ಮಿರರ್ ಬೇಕಾ ನಿನ್ಗೆ? ನನ್ನ ಮಗನೇ ಇನ್ನೊಂದ್ ಸತಿ ಏನಾದ್ರೂ ಈ ಕಡೆ ಕಾಣಿಸ್ಕೊಂಡ್ರೆ ನನ್ನ ಮಗನೇ ಬೂಟ್ ತಗೊಂಡು ರಪ್ಪ 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 ಅಂತ ಬಾಸ್ ಹಾಕ್ಬಿಡ್ತೀನಿ. ಕಟ್ಕೊಳ್ಳ ತಪ್ಪಾಯ್ತಕ್ಕ. ಅದು ತಿರುಗ್ ನೋಡ್ದೆ ಹೋಯ್ತಾರ. Follow me. ನೀನ್ ಕಣ್ಣೇನ್ ಕನ್ನಡಿ ಗಂಡ್ಸ್ಬಿಟ್ಟು ಬಂದಿದ್ಯಾ? ನಮ್ಮಂತ ಚೆನ್ನಾಗಿರೋ ಹುಡುಗರಿಗೆ ಡ್ಯಾಸ್ ಹೊಡೆದ್ ಮಾತಾಡ್ಸ್ತೀರ. ನನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೀಯ ಗೊತ್ತಾ? ಒಂದ್ ತಿಂಗಳಿಂದ ಬೇಕ್ರಿ ಹತ್ರ ಇದ್ರು ಏನು ತಿಂದ್ರ ನಾಯಿ ತರ ಇದೀಯಾ. ಟೈಗರ್ಸ್ ಇವ್ರು? ಹೌದು. ನಾಯಿ ಇದ್ದಾಗ ಅವ್ರ ನೀವು ಅವ್ನಿಗೆ ಚುಚ್ಚು ಬಿಡ್ತೀನಿ. ಆ ಕಡೆ ಬಾ. ಇರ್ಲಿ ಹೋಗ ಹೋಗೋ ಹೋಗಲೇ ಹೋಗಲ್ಲೇ ಹೋಗ ಬಾರಲ್ಲೇ ಏನು ಹೋಗಲೇ ಅಂದ್ರೆ ನಿಮ್ಮ ಮನೆ ಭಿಕ್ಷೆ ಎತ್ತಕ್ ಬಂದಿದ್ದ. ನಾನು ಯಾರು ಗೊತ್ತಾ? ಯಾರು? ದೊಡ್ಡ ಬ್ರಹ್ಮಚಾರಿ. ಬೆಕ್ಕು ಮಿಯಾವ್ ಅಂದ್ರೇನೆ ಚಂದ. ಹೇಳಿದೇನೆ ತಿರುಗ್ ನೋಡ್ದೆ ಹೋಯ್ತಾರು. ಹಲೋ, ನಿನ್ ನಂಗೆ ಅರ್ಧಂಬರ್ಧ ಚೆನ್ನಾಗಿರಲ್ಲ ಇಷ್ಟೊಂದು ಮಾತಾಡ್ತೀಯ ಅಂದ್ರೆ ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ತರ ಇರು. ನಾನು ಇನ್ನೆಷ್ಟು ಮಾತಾಡಲ್ಲ. ಯಾಕೆ ಅವ್ರ ತರ ಕಲರ್ ಇಲ್ವಾ? ಅವ್ರ ತರ ಹೇರ್ ಸ್ಟೈಲ್ ಚೆನ್ನಾಗಿಲ್ವಾ? ಟವರ್ ಇಲ್ಲ, ಪವರ್ ಇಲ್ವಾ? ಏನಿಲ್ವಾ? ಎಲ್ಲ ಪೀಸ್ ಪೀಸ್.
ಪಲ್ಲೆಲ್ಲ ಹಚ್ಕೊಡ್ತಾ ಬೇಕು ಮೇವನತ್ತೆ ನಾಯಿ ಬಾಬವನತ್ತೆ ಕುರಿ ಬ್ಯಾನತ್ತೆ. ನಾನು ಮನ್ಸು ಮಾಡಿದ್ರೆ ನೀನ್ ಬೆಳಿಗ್ಗೆ ತಿಂದಿರದ ವ್ಯಾನ್ಸ್. ಭೂಮಿಯಾಗ ಬೆಳೆ ಐತಿ, ಕನ್ನಡ ನಾಡಾಗ ಒಳ್ಳೆತನ ಐತಿ, ಮಜಾ ಬರ್ತದಾಗ ಕಾಮಿಡಿ ಐತಿ. ಆದ್ರ ಈ ಸುಷ್ಮಿತನ್ ಮೈಯಾಗ ಬೇಜಾನ ಪೊಗರು ಐತಿ. ಎಲ್ಲದೆ ಪವರು ತೋರು ಮತ್ತೆ ನಿನ್ ಬಟ್ಟೆನು ಚೆನ್ನಾಗದೆ. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಏನು? ಒಂದು ಮಾತು ಹೇಳ್ತೇನೆ, ಕರೆಕ್ಟ್ ಆಗಿ ಕೇಳಿಸ್ಕೊ. ಹೇಳು. ಪಲ್ಲೆ ನೋಡಿದ್ರೆ ಶುಭ ಶಕುನ ಅಂತ, ಕೋಳಿ ಕೂಗಿದ್ರೆ ಬೆಳಗಾಯ್ತು ಅಂತ. ಆದ್ರೆ ಈ ಸುಷ್ಮಿತ ಏನಾದ್ರೂ ಸ್ಟೇಜ್ ಹತ್ತದ ಅಂದ್ರೆ ಎದುರುಗಡೆ ಇರೋನ್ಗೆ ಸುಸು ಬಂತ ಅರ್ಥ. ತಡಿ ನೋಡ್ತೀನಿ. ಎಲ್ಲ ಏನು ಏನು ಅಂತ ಹೇಳುವೆ, ಶ್ರುತಿ ಮೇಡಮ್ ಅವ್ರು ಬೈತಾರೆ, ಅದಕ್ಕೆ ಸುಮ್ಮನಿದ್ದೀನಿ. ಬೇಕಾದ್ರೆ ಕಿವಿಗೆ ಹೇಳ್ತೀನಿ. ಏನ್ ನನಗೆ ಆವಾಜ್ ಆಗ್ತಾ ಇದೆಯಲ್ಲ? ಚರಂಡಿಲಿ ಅಂದಿ ಜೊತೆ ಸರ್ಸ ಆಡ್ಬಾರ್ದು, ಕತ್ತೆ ಜೊತೆ ವೆಯ್ಟ್ ಲಿಫ್ಟಿಂಗ್ ಮಾಡ್ಬಾರ್ದು, ನನ್ ಜೊತೆ ಸರಸ ಸಲ್ಲಾಪ ಆಡ್ಬಾರ್ದು. ಏನ್ ನೀನ್ ಒಬ್ಬಳಿಗೆ ಪಂಚೋಡೆ ಬರೋದು? ಈ ನನ್ನ ಮಗಂದು ಜಾಸ್ತಿ ಆಯ್ತು. ನೀನು ಹೂ ಅನ್ನಕ್ಕೆ ಎಷ್ಟು ಬಿಡ್ತೀನಿ? ಹೂ ಅನ್ನು ನಾನು ಇಲ್ಲಿ ನೋಡ್ಕೊತೀನಿ ಅಂತ ಹೇಳ್ದೆ ತಾನೆ. ಕಾಚ್ಕೊಳ ನಿತ್ಕೊಳ. ಹೋಗ್ರ ಅಕ್ಕ ಏನೋ ನೋಡ್ಕೊಂಡ್ರಂತೆ, ಹೋಗಿ. ಓಡು ಓಡು ಓಡಿ, ಇಲ್ಲೇ ಮಾಡಿ ಇಟ್ಕೊಬಿಟ್ಟು ಓಡು. ಏನೋ ಮಾಡ್ತಿದ್ಯಾ? ಅದೇನೋ ಅರ್ಜೆಂಟ್ ಪಾಸ್ ಹೋಗ್ಬೇಕು ಅಂತಲ್ಲ. ಅದೇ ಕಪಟ್ಟಿ ಕಷ್ಟಪಡ್ತೀರಿ ಹೇಳಿದ್ರೆ ನಾನು ಚಟ್ನ ನಿಮ್ಗೆಲ್ಲ ಕಲ್ತಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ. ಹಲೋ ನಿಮ್ದಮ್ಮಿ ಅಂತೀನಿ. ಪ್ಲೀಸ್ ಪ್ಲೀಸ್ ಹೊಡಿಬೇಡಿ ಅಂತೀನಿ ಅನ್ಕಂದ್ರ ಹೊಡಿರಿ ಹೊಡಿರಿ. ನಿಮ್ ಕೆಲ ಹೊಡ್ಸ್ಕೊತಾದ್ರೆ ಮೈಯೆಲ್ಲ ಬುಳು 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 ಅಂತದ. ತಪ್ಪಾಯ್ತೇನಕ್ಕ, ನಿನ್ ಕೇಳಕ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು. ನಾನೆಲ್ಲ ಅನ್ಸ್ನೇಣು ಅಂತ ಅನ್ಕಂದೆ, ಮುಳ್ಳಂದಿ. ಲವ್ 7 ತಿಂದ ಮೇಲೆ ಯಾಕರ್ಲ ಮೇಕಪ್ ಮಾಡ್ತಾ ಇದ್ ನಮ್ ಗ್ಯಾಂಗ್ ರೂಲ್ಸ್ ಮುಚ್ಕೊಂಡಿರೋ. ಬಾರಲ್ಲೇ. ಏನಕ್ಕ? ನಾನ್ ನಿಂಗ್ ಹೊಡೆದಿದ್ ವಿಚಾರ, ನಾನೇ ಡಾನ್ ಅನ್ನೋ ವಿಚಾರ ಏನಾದ್ರೂ ಹೊರ ಪ್ರಪಂಚ ಗೊತ್ತಾದ್ರೆ ಹೇಳ್ಬಿಟ್ಟು ನನ್ನ ಮಾನ ಬರೀದಿ ನಾನೇ ತಗೊಳ್ಳ. ಬರ್ಲಾಕ ಕಳಿಸ್ಕೊ. ಏನೋ ಕೊಡ್ತೀನಿ ಅಂದ. ಟೈಗರ್ಸ್ ಅಕ್ಕ ಅಕ್ಕ, ನಾನು ಊರಲ್ಲಿರೋರ್ನೆಲ್ಲ ಹೆದರ್ಸಿ ಬದರಿಸಿ ಗದರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆದ್ರೆ ನನ್ನ ಹೆದರ್ಸೋ ಅಂತ ಒಬ್ಬ ಗಂಡಸು ನನಗ್ ಸಿಗಲಿಲ್ವೇ. ಅಕ್ಕ, ನಿಮ್ ಕದರ್ ಏನು, ನಿಮ್ ಪವರ್ ಏನು, ನಿಮ್ ಕಲರ್ ಏನು, ನಿಮ್ ಹೈಟ್ ಏನು, ನಿಮ್ ಲೆವೆಲ್ಗೆ ಮ್ಯಾಚ್ ಆಗೋಂತ ಹುಡುಗ ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಕ್ಕ. ಇನ್ನು ಹುಟ್ಟಿಲ್ಲ ಅಂತ ಇದ್ರು ಇರ್ಬೋದೇನೋಪ್ಪ. ನೋಡ್ತಾ ಇದ್ರೆ ನನ್ನ ನಡಿಯಿಂದ ಮುಡಿವರೆಗೂ ಮೈಯೆಲ್ಲ ಜುಮ್ ಅಂತ ಇದೆ ಕಣ್ರೋ. ಅವನ್ನ ಒಳ್ಳೆ ಲೋಕಲ್ ಮಿಡಲ್ ಕ್ಲಾಸ್ ಹುಡುಗ ತರ ಇದ್ದಾನಲ್ಲ ಕಣ್ರೋ. ಅವ್ನ್ ಯಾರಾದ್ರೂ ಆಗಿರ್ಲಿ, ನಾನು ಮದ್ವೆ ಅಂತ ಆಗೋದಾದ್ರೆ ಅದು ಅವನನ್ನೇ. ಅಯ್ಯೋ ಅಕ್ಕ, ನಿನಗೋಸ್ಕರ ಕ್ಯೂನಲ್ಲಿ ನಿಂತಿರೋ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ, ಅವ್ರಿಗೆ ಏನ್ ಹೇಳಿ? ಅವ್ರಿಗೇನಾದ್ರೂ ಹೇಳ್ಕೊತೀನಿ, ಮೊದ್ಲು ಇಳಿಸ್ರ. ಅವ್ರನ್ನ ಹೆಂಗ್ ಪತಾಯಿಸೋದು ಅಂತ ಹೇಳ್ರಲ್ಲೇ. ಹಿಂಗೆ ಅಕ್ಕ, ನೀವ್ ಸ್ವಲ್ಪ ನಯ ನಾಜು ಕಲ್ತ್ಕೊಳ್ಳಿ ಅಕ್ಕ. ಉಳಿಬೇಕು ಅಕ್ಕ. ಲವರ್ ಬಾಯ್ಸ್ ತರ ನೀವು ಲವ್ಲಿ ಗರ್ಲ್ ಆಗ್ಬೇಕಕ್ಕ.
ಈ ತರ ನಡಿಬೇಕು. ಅಕ್ಕ ಬಿಂಕ ಬಿನ್ನಾಣ ವಯ್ಯಾರ ಎಲ್ಲ ಇರ್ಬೇಕಕ್ಕ. ಆಯ್ತು. ಅಯ್ಯೋ ಅಕ್ಕ ಅದು ನೋಡಕ್ಕ ಬಂದೇ ಬಿಟ್ಟ. ಹಿಂದೆ ನಿಂತ್ಕೊಳ್ರು. ಡೀಸೆಂಟ್ ಆಗಿರ್ಬೇಕು. ಓಕೆ ಬಸ್ ಬೇರೆ ಲೇಟ್ ಆಗ್ತಾ ಇದೆ. ಟೈಮ್ ಆಯ್ತು, ಆಫೀಸ್ಗೆ ಹೋಗ್ಬೇಕು. ಏನ್ರು ನಿನ್ ಲೇಡಿ ಡಾನ್ ಅಲ್ಲಕ್ಕ ಈಗ ಲವ್ಲಿ ಗರ್ಲ್. ಒಳ್ಳೆ ಹೆಣ್ಣಾಗಕ್ಕ. ಹೋಗೋ ಸ್ವಲ್ಪ ನಯ ನಾಜುಕ್ ಇರ್ಲಿ ಅಕ್ಕ. ಹಾಯ್ ಹಲೋ ಹಲೋ, ಬಸ್ ಕಾಯ್ತಿದ್ದೀರಾ? ಏನು ಮಾಡ್ಬೇಡಿ, ಆಫೀಸ್ಗೆ ಹೋಗ್ಬೇಕು. ನಿಮ್ಮನ್ನ ನೋಡಿದ್ರೆ ಏನೋ ಹೇಳ್ಬೇಕು ಅನ್ಸ್ತದೆ. ಅಣ್ಣ ಹೇಳ್ಬಿಡ್ಲಾ? I love you. ಚಿಕ್ಕಪುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕಿಂಗೆ ಬೋರ್ದೈತೋ ಚಲಿ ಚಲಿ ಸ್ಮೈಲು ಪೈಲು ಪೈಲು ಸ್ಟೈಲು ಯಾಕಿಂಗೆ ಆಗ್ತೈತೋ ನಿಮ್ಮನ್ನ ನೋಡ್ದಾಗಿಂದ ನನ್ನ ಎದೆ ಒಳಗೆ ಗ್ಯಾಂಗ್ ವಾರ್ ಶುರು ಆಗ್ಬಿಟ್ಟು ನನ್ನ ಹಾರ್ಟ್ ಅಲ್ಲಿ ಯಾರೋ ಮಚ್ಚ ತಗೊಂಡು ಕಚ್ಕಚಾ ಅಂತ ಕೊಚ್ದಂಗ ಆಗ್ತಾ ಇದೆ. ನನ್ನ ಎದೆಗೆ ಯಾರೋ ಬುಲೆಟ್ ಇಟ್ಟು ಟಿಶುಮ್ ಅಂತ ಶೂಟ್ ಮಾಡ್ದಂಗ ಆಗ್ತಾ ಇದೆ. ಆಂಜನೇಯ 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 ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ. ಯಾಕೆ ನಾನು ಇಷ್ಟ ಆಗ್ಲಿಲ್ವಾ? ರಫ್ ಆಗಿಲ್ವಾ, ಟಫ್ ಆಗಿಲ್ವಾ, ಖಡಕ್ ಆಗಿಲ್ವಾ, ಖದರ್ ಆಗಿಲ್ವಾ? ಯಾರ ತರ ಹೇಳಿದ್ದು? ನಿನ್ನ ಕಣ್ಣು ಕೋಮಲಾಂಗಿ, ಅಯ್ಯೋ ಮಾತು ಮೃದುಲಾಂಗಿ, ನೀನ್ ನನ್ನ ಅರ್ಧಾಂಗಿ. ಮದುವೆ ಮಾಡ್ಕೋಣ. ಇನ್ನೂ ಟಿಕೆಟೇ ತಗೊಂಡಿಲ್ಲ, ಆಗ್ಲೇ ಥಿಯೇಟರ್ಗ. ಯಾರು ಏನು ಅಂತಂದೇ ಗೊತ್ತಿಲ್ಲ. ಅಷ್ಟೇ ತಾನೇ, ನಾನ್ ಹೇಳ್ತೀನಿ. ನನ್ನ ಹೆಸರು ಸ್ಮಿತಾ ಅಂತ. ನಿಮ್ಮ ಅಮ್ಮನ ಹೆಸರು ಸಿಲ್ಕ್ ಸ್ಮಿತ್ ಅಲ್ಲ ತಾನೆ? ಓಲಿ, ನಂದು ಇದೇ ಊರು. ಆಮೇಲೆ ನಾನು ಈ ಡಾಕ್ಟರೇಟ್ ಓದಿ ಲೆಕ್ಚರರ್ ಆಗಿದ್ದೀನಿ. ಅಷ್ಟೇ ನನ್ನ ಬಗ್ಗೆ. ಇವರೆಲ್ಲ ಯಾರು ಎಣ ಸುಡ ನಿಂತಂಗವ್ರೆ? ಇವರೆಲ್ಲ ನನ್ನ ಸ್ಟೂಡೆಂಟ್ಸ್. ಹೇಗಿದ್ರು ಆಗ್ತಿರಲ್ಲ. ಭಾವ ಆದ್ಮೇಲೆ ನನ್ನ ಅಕ್ಕನೇ ಅಲ್ವಾ? ಮಾತಾಡ್ತೀರಾ? ಸರಿ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಣ. ಯಾಕೆ ಸಡನ್ ಆಗಿ ಅಮ್ಮನ ಮುಖ ನೋಡಿದ್ನಲ್ಲ, ಅಜ್ಜು ನಿಮ್ಮ ಬಾ ಸುಸ್ಮಿತಾ ಇಲ್ಲಿ. ಏನ್ ಗೊತ್ತಾ, ಏನು ಮನೇಲಿ ನಮ್ಮ ಅಣ್ಣ ಅಂದ್ರೆ ನನಗೆ ತುಂಬಾ ಪ್ರಾಣ. ದೊಡ್ಡ ಬ್ರಹ್ಮಚಾರಿ. ನಿನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಮ್ಮ ಅಣ್ಣನ್ ಮಾತ್ರ ಬಿಡಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಏನ್ ಮಾಡೋದು? ಏನ್ ಮಾಡೋದು? ಏನ್ ಮಾಡೋದು? ಈಗ್ಲೇ ಮದುವೆ ಆಗ್ಬಿಡಣ. ಮತ್ತೆ ಅಣ್ಣ ಅಂದ್ರೆ ಯಾವನ ಅಣ್ಣ? ನಾನೇ ಯಾವಾಗ ಹೇಳ್ದೆ? ನಿನಗೋಸ್ಕರ ಯಾರು ಬೇಕಾದ್ರೂ ಬಿಟ್ಬಿಡ್ತೇನೆ. ಸರಿ, ಬನ್ನಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಣ. ರಿಜಿಸ್ಟರ್ ಮ್ಯಾರೇಜ್ ಬೇಡ, ಯಾಕೆ? ಇಲ್ಲೇ ಮದುವೆ ಆಗ್ಬಿಡಣ. ತಾಳಿ ಕೊಡು. ಹೋಗೋಳೆ ಅಕ್ಕ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಕಟ್ಟಿ ಮೇಳ ಕಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ. ಸುಸ್ಮಿತಾ, ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಒಪ್ಪಿಸ್ತೀನಿ. ಎಲ್ಲವರೆಗೂ ನೀನು ಹೊರಗಡೆ ನಿಂತಿರೋ, ನೀವು ಎಲ್ಲ ಅಲ್ಲೇ ನಿಂತಿರಿ. ಸರಿ ಬಾವ. ಐ ಮಿಸ್ ಯು ಸುಸ್ಮಿತಾ. ಐ ಮಿಸ್ ಯು ಟು. ಸುಸ್ಮಿತಾ, ಅಣ್ಣ ತಮ್ಮ. ಅಣ್ಣ ಅಣ್ಣ ಏನಾಯ್ತು ಅಣ್ಣ? ಎಲ್ಲಪ್ಪ ಅಣ್ಣ ಏನಾಯ್ತಣ್ಣ? ಹಲೋ ಹಲೋ ಅಂತ ಗಾಬರಿ ಆಗ್ಬಿಡ ಬಿಡಪ್ಪ. ಏನಾಯ್ತಣ್ಣ? ಬೆಳಿಗ್ಗೆ ದೇವಸ್ಥಾನ ಹೋಗಿದ್ನಲ್ಲಪ್ಪ, ನಮ್ಮಂತ ಬ್ರಹ್ಮಚಾರಿಗೆ ಹೆಣ್ಮಕ್ಳು ಹೊಡಿತಾ ಇದ್ರು. ಅಯ್ಯೋ ಶಿವ ಶಿವ, ಬುಡ್ಸಕ್ ಹೋದಕ್ಕೆ ಎಣ್ಣೆಕ್ಲೆಲ್ಲ ನನ್ಗೆ ಹೊಡೆದ್ಬಿಟ್ರು ಮಗ. ಅಣ್ಣ ಅಣ್ಣ ಹೇಳಪ್ಪ. ನಾನು ನೀನು ಬ್ರಹ್ಮಚರಿಯಿಂದ ಜಾರ್ ಬಿಟ್ಟೆ ಅಣ್ಣ. ಮಗ ಯಾಕೆ ಹಿಂಗ್ ಜಾರ್ದಿ ಅಂತ ಹೇಳ್ತಾ ಇದೀಯೋ? ನಾನೊಂದು ಹುಡುಗಿನ ಮದುವೆ ಮಾಡ್ಕೊಬಿಟ್ಟೆ ಅಣ್ಣ. ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟೆ ಮಗ. ಇನ್ನು ನನಗೂ ನಿನ್ಗೂ ಯಾವ ಸಂಬಂಧ ಇಲ್ಲ. ಮನೆ ಬಿಟ್ಟು ಹೊಂಟು. ನನಗೆ ಕ್ಷಮಿಸ್ಬಿಡಣ. ಏ
ನನ್ಗೂ ನಿನ್ಗೂ ಸಂಬಂಧ ಮುಗಿತು ಅಂತ ಹೇಳಿದ್ನಲ್ಲ ವೈತಾರ್. ಸುಸ್ಮಿತಾ, ನಾನು ಮಾತಾಡ್ತೀನಿ ರೀ. ಅಣ್ಣ ಒಪ್ತಾ ಇಲ್ಲ. ಗೊತ್ತಾಯ್ತು, ನಾನು ಮಾತಾಡ್ತೀನಿ, ನೀವು ಹೋಗಿ. ಭಾವ, ಏನು ಸ್ವಲ್ಪ ನಿಮ್ಮ ಮುಖ ತೋರಿಸ್ತೀರಾ? ಅವ್ನ ಮಾತನ್ನೇ ಕೇಳಿ ನಿನ್ ಮಾತು ಕೇಳ್ತೀನಿ. ನಾವು ಹೋಗು. ಎಸ್ ಅಕ್ಕ, ಈ ಸೌಂಡ್ ಎಲ್ಲ ಕೇಳ್ದಂಗಿತ್ತಲ್ಲ. ಇದಕ್ಕೆ ಇಲ್ಲಿ ಗಂಟೆ ಬಂದಿದ್ದೀನಿ. ನಾನೇನ್ ಮಾಡ್ದೆ? ಎಣ್ಣೆಗಳು ತಂಟಿಗೆ ಹೋಗಿಲ್ಲ ನಾನು. ಚೆಲ್ಲೋದೇಸ್ಬೇಕು, ಬೆಳ್ಳಿ ಆಯಾರೆ ಹೆಣ ಬೀಳೋ ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಸುಶ್ಮಿತನ್ ಹಾವ ಇರ್ಬೇಕು. ಅದು ಬಿಟ್ಟು ಬೇರೆ ಸೌಂಡ್ ಏನಾದ್ರೂ ಕಿವಿಗೆ ಬಿತ್ತು ನನಗೆ ತಲೆ ಕೆಟ್ಟಗತ್ಕೊಂಡ್ರಲೇ. ಆಗ ನಿನ್ ತಾಯಿ ಏನೇ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಸಮಸ್ಯೆಗೆ ಹೋಗಿಲ್ಲ, ಬೇಕಾದ್ರೆ ಕೇಳೋ ಅಲ್ಲವೇ? ಸುನಾಮಿ ನುಗ್ಗಿ ಬರ್ತಿದ್ರು, ಅದಕ್ಕೆ ಮುಸುಡಿ ಕೊಟ್ಟು ನಿಲ್ಬಹುದು. ಹೈ ವೋಲ್ಟೇಜ್ ಕರೆಂಟ್ ಲೈನ್ ಆದ್ರೂ ಅದ್ರ ಮೇಲೆ ಬಟ್ಟೆ ಒಣಗಿಸಬಹುದು. ಆದ್ರೆ ಡಾನ್ ಇಲೇಟಿ ಡಾನ್ ಜೊತೆ ಏನಾದ್ರೂ ಆಟ ಆಡಿದ್ರೆ ನಲಗಿಸೋದಕ್ಕೆ ನಿನ್ನ ಹೆಣದ ಯಾವ ಪೀಸ್ ಸಿಗೋದಿಲ್ಲ ಕಣಲೇ. ಸುಶ್ಮಿತಾ, ರೀ ಭಾವ, ಇದೇನಿದು ಶರ್ಟ್ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ರೀ? ಮದುವೆಗೆ ಒಪ್ಕೊಬಿಟ್ರಾ? ಇಲ್ಲ ಒಪ್ಕೊಂಡ್ರು. ಇಲ್ಲ ಅಂದನ್ಯಾರು? ನನಗೆ ಬಹಳ ಖುಷಿ ಆಗ್ತದೆ ಅಣ್ಣ. ನಿನ್ ಚಿಕನ್ ಅಂದ್ರೆ ಇಷ್ಟ ಅಲ್ಲ, ನಾನು ಹೋಗಿ ಚಿಕನ್ ತರ್ತೀನಿ ಅಣ್ಣ. ನನಗೆ ಹೊಟ್ಟೆ ಸರಿ ಇಲ್ಲ, ನೀನ್ ಇಲ್ಲೇ ಇರಲ್ಲ ಮಗ. ನಾನು ಮಸಾಲ ಅರಿತೀನಿ. ನೀನ್ ಸುಮ್ಮನೆ ಇರೋಣ, ನಾಚ್ಕೋಬೇಡ. ನಾನು ಚಿಕನ್ ತರ್ತೀನಿ ಇರೋಣ. ನೀವು ಹೋಗ್ ಬನ್ರಿ. ಇಜಾಕವ ನನ್ನ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ. ನನ್ನ ಮಗನೇ ಸುಸ್ಮಿತಾ, ತಗೋ ಚಿಕನ್ ತಂದಿದ್ದೆ. ಅಣ್ಣ ಯಾಕೆ ಕೂತಿದ್ದಾರೆ? ಒಂಚೂರು ತಲೆನೋವಿತ್ತು ಮಗ. ಮಸಾಜ್ ಮಾಡ್ತಿದ್ದೆ. ತಲೆನೋವಾ? ಈ ಚಿಕನ್ ಇಟ್ಕೋ, ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತೀನಿ. ಬಿಸಿನೀರು ಕೊಡೋರು ಹೋಯ್ತು. ಇಲ್ಲ, ಮೆಡಿಕಲ್ ಶಾಪ್ ಹೋಗಿ ಬನ್ನಿ. ಅಣ್ಣ ನಾನು ಹೋಗಿ ಬರ್ತೀನಿ ಅಣ್ಣ. ಟ್ಯಾಬ್ಲೆಟ್ ತಗೋಬೇಕು. ಅಣ್ಣ ನಾನು ತಗೋ ಬರ್ತೀನಿ ಅಣ್ಣ. ಮಗ ಬಾರೋ ಇಲ್ಲಿ. ನನ್ನ ಮಗನೇ ಎಷ್ಟು ನನ್ನ ಹತ್ರ. ಅಯ್ಯೋ, ಸುಸ್ಮಿತಾ, ರೀ ಮೆಡಿಕಲ್ ಅಂಗಡಿ ಬಾಕ್ಲ ಹಾಕ್ಬಿಟ್ಟಿತ್ತು. ಅಯ್ಯೋ, ರೀ ನಮ್ಮ ಅಣ್ಣನ ಇಷ್ಟು ಚೆನ್ನಾಗಿ ನೋಡ್ಕೋತಿ ಅಂತ ಅನ್ಕೊಂಡಿರಲಿಲ್ಲ ಸುಸ್ಮಿತಾ. ಮದುವೆ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡು. ಅಣ್ಣ ಏನಪ್ಪ ಯಾಕಣ್ಣ ಹೆಂಗ್ ಮಲಗಿದ್ಯಾ? ಒಂಚೂರು ಚಳಿ ಚಳಿ ಹೊಡಿತಿತ್ತ. ಬೆಳ್ಸಿ ತರ್ತೀನಿ ಇರು. ಇದ್ದಾಗೆ ಕಾಲದಲ್ಲಿ ಹೊಸ್ಕ ಮನೆ ಕಂಡಾರ ಸಾಕೆ ಸಿಕ್ಕಾಬಿಟ್ಟೆ. ಸುಮ್ಕರು ರೀ, ಇಲ್ಲ ಬೆಚ್ಚ ತಗೊಂಬನ್ರಿ. ಬೇಡ ಸುಮ್ಕರ್ಲ ಮಗಲ್ಲ. ಮದುವೆ ಆಗಿರೋ ಖುಷಿಲಿ ಮನೆ ಫ್ಯಾನ್ ತರದೇ ಮರ್ತ್ಬಿಟ್ಟೆ. ಕರೆಕ್ಟ್, ಫ್ಯಾನ್ ತಗೊಂಬನ್ರಿ. ನಾನು ಫ್ಯಾನ್ ತರ್ತೀನಿ. ಮಗ ಮಗ ಲೋ ಬೆಳಿಗ್ಗೆ ಹಿಂದೆ ಯಾಕೋ ಹೆಂಗ್ ಹೋಯ್ತದೆ ಕಲ, ಎಲ್ಲೂ ಹೋಗ್ಬೇಡ ನಂಬಿಟ್ಟಿಲ್ಲ. ಅಣ್ಣ ನೀನ್ ಯಾಕಣ್ಣ ನನ್ ಕಾಲಕ್ಕೆ ಬೀಳ್ತಾ ಇದ್ಯಾ? ಏನಿದೆ ಏನಿದೆ ಅಲ್ಲೇ? ಅಯ್ಯೋ, ಅಲ್ಲಿ ಇರ್ವೇ ಇದೆ ರೀ. ಅಣ್ಣ ಎತ್ತಳಣ್ಣ, ಎದ್ದಳಣ್ಣ. ನಾನು ಹೋಗಿ ಏನು ಬೇಡಪ್ಪ ಮಗ, ನಾಳೆ ಹೋಗ್ತಂದ್ರೆ ಆಯ್ತದೆ. ಅಣ್ಣ ನೀನ್ ಯಾಕಣ್ಣ ಅವಳ ಕಾಲಕ್ಕೆ ಬೀಳ್ತಾ ಇದ್ಯಾ? ನೀ ಅದಕ್ಕೆ ಸಮಾನ, ಅದಕ್ಕೆ ತಾಯಿ ಸಮಾನ, ತಾಯಿ ದೇವ್ರ ಸಮಾನ ಮಗ. ಅಣ್ಣ ನಿನ್ನಂತ ಅಣ್ಣನ್ ಪುಡ್ಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಣ್ಣ. ಸುಸ್ಮಿತಾ, ಅಣ್ಣನ ಆಶೀರ್ವಾದ ತಗೊಳ್ಳೋಣಪ್ಪ. ಅಣ್ಣ ಆಶೀರ್ವಾದ ಮಾಡೋಣ, ನಿನ್ನಂತ ಗಂಡು ಮಗ ಹುಟ್ಲಿ ಅಣ್ಣ. ಏನು ಅರಿಯದ ಮುಗ್ಧನಪ್ಪ ಮಗ. ನಾನೊಂದು ವಿಷಯ ಹೇಳ್ಬೇಕಾಯ್ತು. ಏನು? ನನಗೂ 2 ವರ್ಷ ಹಿಂದೆನೆ ಮದ್ವೆ ಆಗದೆ, 2 ಮಕ್ಕಳು ಅವೆ. ಸಮಾಜ ತಪ್ಪಾಗಿ ತಿಳ್ಕೊಳತ್ತೆ ಕಣೋ. ಈಗ ಜಡ್ಜ್ಮೆಂಟ್ ಕೇಳೋಣ. ನಾರಾಯಣ್ ಸರ್, ತುಂಬ ವಿಶೇಷವಾಗಿತ್ತು ಸ್ಕಿಟ್ಟು. ಸುಷ್ಮಿತಾನೇ ಬರ್ಕೊಂಡಂಗಿತ್ತು ಸ್ಕಿಟ್. ಇದು ಒಂದು ಚಿತ್ರದ ಅನುಕರಣೆ ಆದರೂ ಕೂಡ ತುಂಬ ಚೆನ್ನಾಗಿ ಅದನ್ನು
ಬರೆದಿದ್ದಾರೆ, ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಇವತ್ತಿನ ನಿನ್ನ ಪರ್ಫಾರ್ಮೆನ್ಸ್ ಮೆಚ್ಚುಗೆ ತಗೊಳತ್ತೆ. ಭಾಳ ಚೆನ್ನಾಗಿ ಮಾಡಿದೆ ನೀನು. ನಿನಗೆ ಹೊಂದ್ಕೊಳ್ತಾವ ಪಾತ್ರ ಭಾಳ ಚೆನ್ನಾಗಿತ್ತು. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಗುಡ್. ಶುಭ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಹೇಗೆ ಅನಿಸ್ತು? ನಿಮ್ಮಿಬ್ಬರ ಜುಗಲ್ ಬಂದು ನಿಮ್ಮಿಬ್ಬರ ಕಾಂಬಿನೇಷನ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಅನ್ಸುತ್ತೆ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಒಂದು ಕ್ಯಾರೆಕ್ಟರ್ ಬಂದಿದ್ದು. ತುಂಬಾ ಚೆನ್ನಾಗಿತ್ತಪ್ಪ, ನೋಡೋಕ್ಕೆ ಒಂಥರ ಖುಷಿ ಆಯಿತು. ನಗಿಸೋ ಪ್ರಯತ್ನದಲ್ಲಿ ಎಲ್ಲೂ ಕೂಡ ಸೋತಿಲ್ಲ ಅಂತ. ಒಂದು ಸಣ್ಣ ಸಣ್ಣ ಎಲಿಮೆಂಟಲ್ಲಿ ಎಲ್ಲಿ ನಗ್ಸಕ್ಕೆ ಹೋಗುತ್ತೋ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಕಾಸ್ಟ್ಯೂಮಿಂದ ಹಿಡಿದು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ಅದು ಬಿಟ್ಟರೆ ಸಖತ್ ಎಂಟರ್ಟೈನ್ ಮಾಡಿದ್ರಿ. ತುಂಬ ಕಲರ್ಫುಲ್ ಆಗಿತ್ತು, ಮಜವಾಗಿತ್ತು. ಗುಡ್ ಲಕ್. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಸರ್, ಇದು ಸನ್ನಿವೇಶ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ನಾನು ಈ ಮಜಾ ಭಾರತದ ಇಡೀ ಒಂದು ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಮಜಾ ಸಿಕ್ತು. ಮಜು ನಾವು ಕುತ್ಕೊಂಡು ತುಂಬ ನಗಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ಇಲ್ಲಿ ಒಂದು ದೊಡ್ಡ ಭಯಂಕರ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅಯ್ಯೋ, ಅದ್ರ ಬಗ್ಗೆ ನಿಜವೂ ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ ನನಗೆ. ಏನೋ ನೀ ಹೇಳೋದ್ ಕೇಳಿದ್ರೆ ಭಯ ಆಗ್ತಾ ಇದೆ. ಯಾರಿಗೂ ಏನೂ ಆಗಿಲ್ಲ ತಾನೇ? ಏ ಪಾಪ, ಅವನ ಕಾಲ್ ಹಂಗೆ ಮುರಿದು ಆಗಿದೆಯಂತೆ. ಬಾಯಿ ಬಿಡು, ಅದ್ರ ಬಗ್ಗೆ ಏನ್ ಹೇಳೋದು, ನೋಡ್ಕೊಂಡೆ ಬಂದ್ಬಿಡೋದು ಅವ್ನಿಗೆ ಏನಾಗಿದೆ ಅಂತ. ಲೆಟ್ಸ್ ವೆಲ್ಕಮ್ ಗಡಿ ಬಿಡಿ ಗೆಳೆಯರು ಆನ್ ಸ್ಟೇಜ್. ನನಗೊತ್ತು, ಈ ಮಜಾ ಭಾರತದ 6 ಅಡಿ ಆರ್ಟಿಸ್ಟ್ಗೆ ಈ ರೀತಿ ಆಗ್ತಾ ಇರೋದು ನಿಮ್ಗೆ ತುಂಬಾ ನೋವಾಗಿದೆ ಅಂತ. ಏನ್ ಮಾಡಕ್ಕಾಗುತ್ತೆ? ಶಾಕ್ ಆಯ್ತಾ? ಆಗ್ಲೇ ಬೇಕು ಅಂತ ತಾನೇ ನಾನು ಈ ರೀತಿ ಡೌ ಮಾಡಿದ್ದು. ಇವನು 6 ಅಡಿ ಆರ್ಟಿಸ್ಟ್ ಕಣೋ. ಒಂದ್ ನಿಮಿಷ. ಹಲೋ ಹಲೋ, ಲಾಯರ್ ಸತ್ಯಮೂರ್ತಿ ಅವರಾ? ಎಸ್ ಸರ್, ನಾನು ನಿಮ್ಮ ಹತ್ರ ಒಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಇಮಿಡಿಯೇಟ್ಲಿ ನೀವು ನಮ್ಮ ಮನೆಗೆ ಬಂದ್ಬಿಡಿ. ನಮ್ಮ ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ. ಖಂಡಿತ. ಮಿಸ್ ಮಾಡಬೇಡಿ. ಓಕೆ. ಈ ಕಾಲು ಕೈ ಮುರ್ಕೊಂಡಿರೋರ್ ತರ ಆಕ್ಟ್ ಮಾಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಏನ್ ಮಾಡೋದು? ಹೊಟ್ಟೆ ಪಾಡೋ ನಮ್ಗೆ ಈ ರೀತಿ ಆಗಿದೆ ಅಂತ ಡೌ ಮಾಡಬೇಕು, ಕೋರ್ಟಲ್ಲಿ ಕೇಸ್ ಹಾಕಬೇಕು, ಕಾಂಪನ್ಸೇಷನ್ ಅಮೌಂಟ್ ತಗೊಳ್ಳೇಬೇಕು. ಮೈ ನೇಮ್ ಇಸ್ ಸತ್ಯಮೂರ್ತಿ, ಲಾಯರ್ ಸತ್ಯಮೂರ್ತಿ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನನ್ನ ಜೀವನದಲ್ಲಿ ಎಷ್ಟೊಂದು ಕೇಸ್ಗಳನ್ನ ನೋಡಿಲ್ಲ, ಎಷ್ಟೊಂದು ಕೇಸ್ಗಳನ್ನ ಕೇಳಿಸ್ಕೊಂಡಿಲ್ಲ. ಆದರೆ ಒಂದು ದಿನ ನಾನು ಕೋರ್ಟ್ ಮೆಟ್ಲು ಹತ್ತಲೇ ಇಲ್ಲ. ಲಾಯರ್ ಅಂತೀಯ, ಮತ್ತೆ ಕೋರ್ಟ್ ಮೆಟ್ಲು ಹತ್ತಿಲ್ಲ ಅಂತೀಯಲ್ಲ? ಸರ್, ನೀವು ಒಂದು ಚಾನ್ಸ್ ಕೊಡಿಸ್ಬಿಟ್ರೆ ನಾಳೆ ಬೆಳಗ್ಗೆ ಕೋರ್ಟ್ ಮೆಟ್ಲು ಹತ್ಬಿಡ್ತೀನಿ ಸರ್. ನಿಮಗೆ ನ್ಯಾಯ ಕೊಡಿಸೋದು ನನ್ನ ಗುರಿ ಸರ್. ಒಂದು ಕೇಸ್ ಇದೆ, ಅಟೆಂಡ್ ಮಾಡ್ತೀರಾ? ಯಾವ ಕೇಸು ಸರ್? ಆಕ್ಸಿಡೆಂಟ್ ಕೇಸ್. ಯಾವ ಆಕ್ಸಿಡೆಂಟ್ ಕೇಸು. ಈಗೇನ್ರಿ, ನೀವು ಕೇಸ್ನ ತಗೋತೀರಾ ಅಥವಾ ಇನ್ನೊಬ್ಬ ಲಾಯರ್ನ ನೋಡ್ಕೊಳ್ಳೋ? ಆಗೋದಿಲ್ಲ ಸರ್, ಆಗೋದಿಲ್ಲ. ಬೇಡ, ಇನ್ನೊಬ್ಬ ಲಾಯರ್ ಬರೋಕ್ಕೆ ನಾನು ದೇವರಾಣಿಗೂ ಬಿಡೋದಿಲ್ಲ. ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಪ್ರಪ್ರಥಮ ಬಾರಿಗೆ ಸತ್ಯ ಮಾತೆಗೆ ಮೋಸ ಮಾಡ್ತಾ ಇದ್ದೀನಿ ಸರ್. ನಾನು ಸುಳ್ಳನ್ನ ಹೇಳ್ತೀನಿ. ಇದು ಬದುಕೋರ್ ಲಕ್ಷಣ ಅಂದ್ರೆ. ಒಂದು ಕೆಲಸ ಮಾಡಿ, ನಾಳೆ ನಮ್ಮ ಮನೆಗೆ ಬನ್ನಿ, ಕೇಸ್ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡಿ ಅಪೀಲ್ ಮಾಡಿಬಿಡೋಣ. ಹಲೋ ಸತ್ಯಮೂರ್ತಿ, ಆಗ್ಲೇ ಏನೋ ನಾಳೆಗೆ ಸುಟ್ಟೋಗುತ್ತೆ ಅಂತಿದ್ರಿ. ಫಸ್ಟ್ ಟೈಮ್ ಒಂದು ಕೇಸ್ ಸಿಕ್ಕಿದೆ ಸರ್, ಅದಕ್ಕೆ ಸುಳ್ಳು ಹೇಳಲೇಬೇಕು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಓಕೆ. ಹರಿಶ್ಚಂದ್ರ ಅವ್ರಂದ್ರೆ ನಾನೇ. ಪಾಪ ಮಾಡಿದೆ ಯವ್ವ, ಎಂತ ಪಾಪ ಹೇಳಿನ ಯವ್ವ. ಆಡ್ಕೊಂಡಿದ್ದು ಕೋಳಿ ಕಾಲು ಮುರಿದು ಕುಂದರ್ಸ್ನಲ್ಲ ಯವ್ವ.
ಬಿಟ್ನಲ್ಲ ಯವ್ವ. ನೋಡ್ರಿ ನೀವ್ ಇಷ್ಟ ಆಗಕ್ಕ ನಾನ ಕಾರಣ ರೀ, ನಾನ ಕಾರಣ. ಕುಂತಲ್ಲಿ ಕುಂದ್ರಕ್ಕಾಗವಲ್ತು, ನಿಂತಲ್ಲಿ ನಿಂದ್ರಕ್ಕಾಗವಲ್ತು. ಪಾಪ ಪ್ರಜ್ಞೆ ಕೆರ ತಗೊಂಡು ಹೊಡ್ಯಾಕತ್ತೈತ್ರಿ. ಮನಸ್ಸಾಕ್ಷಿ ಜಾಗೃತ ಉಗುಳಾಕತ್ತೈತ್ರಿ. ಕೆಮ್ಮಸ್ಬಿಡ್ರಿ, ನನ್ ಕೆಮ್ಮಸ್ಬಿಡ್ರಿ. ಬಾಳ್ ಪೆಟ್ಟತನ್ರಿ. ಮೂಳೆ ಮೂಲೆಲ್ಲೂ ಕ್ರ್ಯಾಕ್ ಆಗಿದೆಯಂತೆ. ಎಷ್ಟೋ ಕಡೆ ಮೂಳೆ ಮುರಿದು ಪೌಡರ್ ಆಗಿದೆಯಂತೆ. ನನ್ನ ಕಾಲನ್ನ ನೆಲದ ಮೇಲೆ ಇಡೋದಕ್ಕೆ 2 ಮೆಗಾ ಸೀರಿಯಲ್ ಅಷ್ಟು ಟೈಮ್ ಬೇಕಂತೆ. ಚಿಕ್ಕ ಚಿಕ್ಕ ಜಾಗಗಳಲ್ಲಿ ದೊಡ್ಡ ದೊಡ್ಡ ಆಪರೇಷನ್ ಆಗ್ಬೇಕಂತೆ. ದೇವ್ರ ಎಂತ ದುರ್ವಿದಿನ ಇವ್ರ ಜೀವನಕ್ಕ ನಾನಾಗಿದ್ದ ಇದು ಮಾಯಿ. ಪಾಪ ಎಂತ ಚಂದ ಬೈಕ್ ವೀಲಿಂಗ್ ಮಾಡ್ತಿದ್ದ, ಈಗ ವೀಲ್ ಚೇರ್ ಮೇಲೆ ಕುಂದ್ರದ್ ಬಿಟ್ಟಲ್ಲ ಯವ್ವ. ನನಗೆ ನನ್ನವರು ಅಂತ ಯಾರು ಇರ್ಲಿಲ್ಲ. ಹೌದಾ? ಯಾರು ಇಲ್ಲ? ಇಲ್ಲ. ಯಾರಿಲ್ಲ? ಇಲ್ಲ. ಅಯ್ಯೋ ನನಗೆ ಗೆಳೆಯನ ನಾ ಅದೇನ್ರಿ, ನಿಮ್ ತಂಗಿ ಆಗಿರ್ತೇನ್ರಿ. ಇಲ್ಲಿ ತನ 5 ರೂಪಾಯಿ ಫೈನ್ ಕಟ್ಬೇಕಲ್ಲ ನಾನು. ಈಗ ನಾ ದುಡ್ದಿದ್ದು ಒಳಗ ಹುಣಸೆ ಹಣ್ಣು ತೊಳ್ದಂಗ ಆತಲ್ಲ ಯವ್ವ. ಅಯ್ಯೋ, ನಿಮ್ಗೆ ಲಾಸ್ ಆಗುತ್ತೆ ಅಂತ ಗೊತ್ತು, ಏನ್ ಮಾಡ್ಲಿ. ಆದ್ರೆ ಒಂದೇ ಒಂದ್ಸಲ ನೀವು ನನ್ನ ಜಾಗದಲ್ಲಿ ಕೂತು ಯೋಚನೆ ಮಾಡಿ. ನಿಮ್ಮ ಹತ್ರ ಕಾಂಪನ್ಸೇಷನ್ ಕೇಳಬೇಕು ಅಂತ ನನ್ಗೇನು ಇಲ್ಲ, ಆದ್ರೆ ಒಂದು ಬಾರಿ ಅಲ್ಲಿ ನೋಡಿ. ನೀವು ಫುಟ್ಬಾಲ್ ಪ್ಲೇಯರ್? ಆಕ್ಚುಲಿ ಅದು ನನ್ನ ಹಾಬಿ. ಪ್ರೊಫೆಷನ್ಲಿ ನಾನೊಬ್ಬ ಟಪಾಂಗ್ ರುಚಿ ಡ್ಯಾನ್ಸ್ ಕೋರಿಯೋಗ್ರಾಫರ್. ನಾನು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀನಿ. ಆದ್ರೆ ಈಗಾಗಿರೋ ಪರಿಸ್ಥಿತಿನ ನಾನು ಹೇಗ್ ತಡ್ಕೊಳ್ಳಿ? ನನ್ನ ಮುಂದಿನ ಭವಿಷ್ಯ ಹೇಗೆ? ಎಂತ ಕೆಲಸ ಮಾಡ್ಲ ನೋಡ್ರಿ, ನಿಮ್ಗೆ ಕೊಡ್ಬೇಕಾಗಿದ್ ನಾ ಕೊಡ್ತೀನಿ. ನಾನು ಹೊಲ ಹೋದ್ರೂ ಪರವಾಗಿಲ್ಲ, ನನ್ನ ಮನೆ ಹೋದ್ರೂ ಪರವಾಗಿಲ್ಲ, ನಾನ್ ನಿಮ್ಗೆ ಕೊಡ್ತೀನಿ. ಅಯ್ಯೋ, ನಿಮ್ಗೆ ಹೀಗಾಗ್ಬಾರ್ದಾಗಿತ್ತು. ಐ ಆಮ್ ಸಾರಿ. ಸಾರಿ ನಾ ಕೇಳ್ತೀನಿ. ಬಿಡ್ರಿ. ಇಲ್ಲಿ ಬಿಡಿ. ಆಕ್ಚುಲಿ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ನನ್ನ ಕಾಲ್ನ ಗುಣಪಡಿಸೋದಕ್ಕೆ ಆಸ್ಪತ್ರೆ ಖರ್ಚೆ 50 ಲಕ್ಷ ಬರುತ್ತಂತೆ. ಆದ್ರೆ ಅಷ್ಟೊಂದು ಅಮೌಂಟ್ನ ನಾನು ಎಲ್ಲಿಂದ ತರಲಿ, ಯಾರ ಹತ್ರ ಕೇಳಲಿ? ನಾನೊಬ್ಬ ಅನಾಥ. ಇಲ್ಲ ನೋಡ್ರಿ ಸರ, ನೀವ್ ಒಳಕ್ ಹೋಗ್ಬೇಡ್ರಿ ಸರ, ನೀವ್ ಒಳಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಕೊಡೋದೈತಿ ನಾ ಕೊಡ್ತೀನಿ. ಎಷ್ಟು ಆಸೆಯಿಂದ ಇರುವೆ ಕೂಡಾಕಿದ್ದೆ. 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಫಾರ್ಮ್ ಹೌಸ್ ತಗೊಂಡಿದ್ದೆ. ಅದು ಹೋದ್ರೂ ಪರವಾಗಿಲ್ಲ, ನಾನ್ ನಿಮ್ಗೆ ಕೊಡ್ತೀನಿ. ನನ್ನ ಗಂಡಿಗೆ ಈಗಿಂದೀಗ ಫೋನ್ ಮಾಡ್ತೀನಿ. ಅವ್ನಿಗೆ ಕೋರ್ಟ್ಗೆ ಹೋಗ್ಬೇಡ ಅಂತ ಹೇಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡಕ್ ಹೇಳ್ತೀನಿ. ಆಯ್ತ್ರಿ? ನೀವೇನು ಚಿಂತೆ ಮಾಡ್ಬೇಡ್ರಿ, ನಾ ಅದೇನಿ. ಅದು ನೀವು ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಯ್ಯ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನೋಡೇ ಇಲ್ಲ. ಒಂದ್ ಕೆಲಸ ಮಾಡಿ, ನಾನು ಈಗಷ್ಟೇ ಡಾಕ್ಟರ್ಗೆ ಫೋನ್ ಮಾಡಿ ನನ್ನ ಮೊಬೈಲ್ನ ಅಲ್ಲಿ ಇಟ್ಟಿದ್ದೀನಿ ರ್ಯಾಕ್ ಮೇಲೆ. ಹೌದಾ? ನನ್ನ ಮೊಬೈಲಲ್ಲೇ ಫೋನ್ ಮಾಡಿ. ಥ್ಯಾಂಕ್ ಯು ರೀ, ಥ್ಯಾಂಕ್ಸ್. ಅಲ್ಲ, ಇಲ್ಲಿ ಮೊಬೈಲ್ ಯಾರು ಇಟ್ಟಿದ್ರಿ? ಅಯ್ಯೋ, ನಾನೇ ಹೇಳದ್ನಲ್ಲ, ಆಗ್ತಾನೆ ಇಟ್ಟೆ, ನಾನೇ ಡಾಕ್ಟರ್ ಜೊತೆ ಮಾತಾಡಿ ಅಂತ. ಹೌದು ಮೇಡಮ್, ನಾವಿಬ್ರು ಒಂದು ಸೆಟ್ಲ್ಮೆಂಟಿಗೆ ಬಂದ್ಬಿಡೋಣ. ನಾನು ಈ ಪರಿಸ್ಥಿತಿಲಿ ಕೋರ್ಟು ಕಚೇರಿ ಅಂತ ಅಲ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಬೆಟರ್ ನೀವು ನನಗೆ ಬರೀ 1.25 ಕೋಟಿ ರೂಪಾಯಿ ಕೊಟ್ಬಿಡಿ. ಸಣ್ಣ ಅಮೌಂಟು, 1.25 ಕೋಟಿ ರೂಪಾಯಿ ಅಷ್ಟೇ ಸಾಕು. ನೋಡಿ ಪಾಪ, ನೀವು ಹೆಂಗಸು, ನಾನು ಮನೆ ಬಾಗಿಲವರೆಗೂ ಬಂದಿದ್ದೀರಾ, ನನಗೆ ಕರುಳು ಚುರುಕ್ ಅನ್ನುತ್ತೆ. ಅದು ಅಲ್ಲದೆ ನೀವು ಅಷ್ಟೊಂದು ಅಮೌಂಟ್ ಕೊಡೋದಕ್ಕೆ ನಿಮಗೂ ಕೂಡ ಬೇಜಾರಾಗುತ್ತೆ. ನಿಮ್ಮ ಹಾನೆಸ್ಟಿ ನನಗೆ ತುಂಬ ಇಷ್ಟ ಆಯಿತು ಮೇಡಮ್. ಹೌದು, ಇಷ್ಟ ಆತ. ಈಗ ನನ್ನ ಗಂಡಗೆ ಫೋನ್ ಮಾಡಿದ್ದೆ, ಬಾಳ ಬಿಸಿ ಅದನಂತ. ಇನ್ನ 1 ತಾಸು ಬಿಟ್ಟು ಫೋನ್ ಮಾಡ್ತೀನಿ. ಕಾಲ್ ಹೆಂಗ್ ಇಟ್ಕೊಂಡಿರಿ? ಗೇಮ್ ಬಿಟ್ಕೋರಿ. ಮಿಸ್ ಆಗೋಯ್ತ, ಜಸ್ಟ್ ಮಿಸ್ ಆಗೋಯ್ತ. ಸಾರಿ ರೀ, ಸಾರಿ. ನಾನ್ ಇಡ್ತೇನಿ. ಆತು, ನಾನ್ ಇಡ್ತೇನಿ. ಎಲ್ಲಿ ಕಾಲಿತ್ರಿ?
ನೋವಾಯ್ತಾ? ಅದು ಡಾಕ್ಟರ್ ಹೇಳಿದ್ದಾರೆ ನರ ಕಟ್ಟಾಗಿದೆ ಅಂತ. ಏನು ಸೆನ್ಸ್ ಆಗಲ್ಲ, ನನಗೆ ಸ್ವಾಧೀನ ಕಳೆದೋಗಿದೆ ಮೇಡಮ್. ನೀವೇನು ಚಿಂತೆ ಮಾಡ್ಬೇಡ್ರಿ, ನಾನು ಅದೀನಿ. ನಮ್ ಕಡೆ ಒಂದು ಟ್ರೀಟ್ಮೆಂಟ್ ಅದ, ನಾ ಅದನ್ನ ಕೊಡ್ತೀನಿ ಅಂತ ಆತ್ರಿ. ಅಯ್ಯೋ ನನಗೇನು ಗೊತ್ತಾಗಲ್ಲ ಮೇಡಮ್. ನೀವೇನು ಫೀಲ್ ಮಾಡ್ಕೋಬೇಡ್ರಿ, ನಾ ಅದೇನಿ, ನಾ ಕೊಡ್ತೀನಿ. ಈ ಬ್ಲಡ್ ಸರ್ಕ್ಯುಲೇಷನ್ ಆದ್ರ ತಾನಾಗೆ ಫೀಲ್ ಆಗ್ತದ. ನನಗೇನು ಗೊತ್ತಾಗಲ್ಲ. ಏನಾಗಲ್ಲ. ಏನು ಗೊತ್ತಾಗ್ತಿಲ್ಲ. ಆಗ್ಲಿಲ್ಲ, ನನ್ಗೇನು ಸೆನ್ಸ್ ಆಗ್ತಾ ಇಲ್ಲ. ಫೀಲ್ ಆತ? ಮೇಡಮ್, ಮೊನ್ನೆ ಮಜಾ ಭಾರತ ಪ್ರೋಗ್ರಾಮ್ ನೋಡ್ತಿದ್ದೆ, ನೆನ್ಸ್ಕೊಂಡ್ ನಗ್ತಿದ್ದೆ. ಅಂದ್ರೆ ನಿಮಗ ಫೀಲ್ ಆಗವಲ್ತ? ಹೇ ನೋ ನೋ ನೋ, ನನ್ಗೇನು ಗೊತ್ತಾಗ್ತಾ ಇಲ್ಲಪ್ಪ. ಹೌದಾ? ನಮ್ಮ ಹತ್ರ ಇನ್ನು ಒಂದು ಟ್ರೀಟ್ಮೆಂಟ್ ಅದ, ಈಗ ಅದನ್ನ ಕೊಡ್ತೀನಿ. ಮೇಡಮ್ ನನ್ಗೇನು ಗೊತ್ತಾಗಲ್ಲ ಮೇಡಮ್. ನನ್ನ ನಂಬ್ರಿ, ಈಗ ಕಣ್ಣು ಮುಚ್ಕೊಂಡ್ ಕುಂದ್ರಿ, ತಾನಾಗಿ ಫೀಲ್ ಆಗ್ತದ. ಬೇಡ ಮೇಡಮ್. ಏನಾಗಂಗಿಲ್ಲ. ಇವೇನು ಮನುಷ್ಯ ಅದನೋ ದನ ಅದನೋ ಒಂದು ತಿಳಿಯವಲ್ತಲ್ಲ ಯವ್ವ. ಇವಳು ಬಾಯಿ ಮಣ್ಣಾಕ ಏನೋ ಮಾಡ್ತಾಳಂತು. ನಿಮಗೆಲ್ಲಿ ನರಕ್ ಫೀಲ್ ಆಗಂಗಿಲ್ಲ, ಈಗ ಆಗ್ತದ. ಅದೇ ಮೇಡಮ್ ನಂಗೇನು ಗೊತ್ತಾಗಿಲ್ಲ ಮೇಡಮ್. ಏನಾಗಂಗಿಲ್ಲಲ್ಲ? ಇಲ್ಲ ಮೇಡಮ್, ಆತು. ಏನು ಗೊತ್ತಾಗ್ತಾ ಇಲ್ಲ. ಫೀಲ್ ಆತು? ಸೊಳ್ಳೆ ಕೂತಂಗೂ ಆಗ್ಲಿಲ್ಲ. ಫೀಲ್ ಆತ? ಅಯ್ಯೋ ನಿಮ್ ಬಾಯಿ ಮಣ್ಣಾಕ ಫೀಲ್ ಅಂತ ಮೇಡಮ್. ಮೊನ್ನೆ ಮಜಾ ಭಾರತ ಪ್ರೋಗ್ರಾಮ್ ನೋಡ್ತಿದ್ದೆ, ಅದರಲ್ಲಿ ಚಿಕ್ಕ ಮಕ್ಕಳು ಒಂದು ಸ್ಕಿಟ್ ಮಾಡಿದ್ರು ಮೇಡಮ್. ವಯಸ್ಸಾದ ಅಪ್ಪ ಅಮ್ಮನ್ನ ಸಾಕೋಕಾಗದೆ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಅದು ನೆನ್ಸ್ಕೊಂಡು ಅಳ್ತಾ ಇದ್ದೆ ನಾನು. ಅಯ್ಯೋ ಅಪ್ಪ ಅಯ್ಯೋ. ಹೌದಾ? ಹೌದಾ? ನಿಮ್ಗ ಇನ್ನೂ ಒಂದು ಟ್ರೀಟ್ಮೆಂಟ್ ಅದ ರೀ. ಯಾವುದು? ಅದನ್ನ ಕೊಟ್ಟನಂದ್ರ ಎಲ್ಲ ಸರಿ ಹೋಗ್ತದ. ಬೇಡ. ಕಡಿಮೆ ಆಗ್ತದ. ಬೇಡ. ಒಂದ ಸತಿ. ಅಯ್ಯೋ ಬೇಡ. ತಗೋಬೇಕ? ಬೇಡ. ಟ್ರೀಟ್ಮೆಂಟ್ ರೀ. ನಂಗೆ ಗೊತ್ತಾಗಲ್ಲ. ಏನಾಗಲ್ಲ. ಆಗ್ಲಿಲ್ಲ. ಮೂಗನ ಕಾಡಿದರೇನು, ಅದೇ ಮಾತನು ಆಡುವನೇನು, ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಫೀಲ್ ಆಗೋಲ್ತಲ್ಲ? ನಿಮ್ಮ ಮನ್ಯಾಗ ಬಾಳ ಸೆಕೆ ಅದ, ನಾ ಫ್ಯಾನ್ ಹಾಕ್ತೀನಿ. ಒಂದ ಸತೆ. ಇವ್ನು ಹೆಣ ಎತ್ಲಿ, ಇವ್ನು ಹೆಂಟಿ ಇರ್ತೀನಿ, ಇವ್ನು ಬರಬಾರ್ದು ಬರ್ಲಿ. ಅಯ್ಯೋ ಮಜಾ ಭಾರತದ ಕಾಮಿಡಿ ನೆನ್ಸ್ಕೊಂಡು ನಗ್ತಾ ಇದ್ದೀನಿ. ಹೌದಾ? ನೈಸ್ ಕಿಟ್. ನಾ ಇಲ್ಲಿಗೆ ಬಂದಿದ್ದು ಒಳ್ಳೇದಾತ. ನಿನಗ್ ಗೊತ್ತಾ, ನಾನು ಕೈ ಕಾಲು ಮುರಿದವ್ರಿಗೆ ಬಹಳ ಚೆನ್ನಾಗಿ ನೋಡ್ಕೊಂತೀನ. ಬಹಳ ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಅವ್ವಂಗೂ ಹಿಂಗಾಗಿತ್ತು, ನಾನ ಮುಕ್ತಿ ಕೊಟ್ಟೆ. ನಮ್ಮ ಅಪ್ಪಂಗೂ ಹಿಂಗಾಗಿತ್ತು, ನಾನು ಮುಕ್ತಿ ಕೊಟ್ಟಲೆ. ಬಾಯಿ ಮಣ್ಣಾಕ. ಈಗ ನಿನಗೂ ಹಿಂಗ ಮುಕ್ತಿ ಕೊಡ್ತೇನೆ. ನೋಡು, ಇದನ್ನು ಕುಡ್ದಂದ್ರ ನಿನಗ್ ನೋವಿನಿಂದ ಮುಕ್ತಿ ಸಿಗ್ತದ. ಬೇಡ. ಕುಡಿಯ. ಬೇಡ. ಕುಡಿಯ. ಬೇಡ. ಕುಡಿಯ. ಬೇಡ. ನಿನಗ ಬೇಡ ಅಂದ್ರ ನನಗ ಬೇಕಲ್ಲ, ಕುಡಿಯ. ಬೇಡ. ಇದನ್ನ ಕುಡ್ದೆ ಅಂದ್ರ 1 ರಿಂದ 10 ಎಣ್ಸೋದ್ರಾಗ ನಿನಗ ಮುಕ್ತಿ ಸಿಗ್ತದ. ಕುಡಿಯ. ಬೇಡ. ಕುಡಿಯಲೇ. ಬೇಡ. ಯಾಕೆ ಬೇಡ? ನೋಡು, ಇದನ್ನ ಕುಡ್ದೆ ಅಂದ್ರ ನಿನ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಕುಡಿಯ. ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೊದಲು ನೀನ ಕುಡಿ.
ಕುಡಿತೀನಿ. ಕುಡಿ. ನೀನ್ ಆಕ್ಸಿಡೆಂಟ್ ಮಾಡಿ ತಪ್ಪಿಗೆ ನನ್ನ ಮನೆ ಹೋತ, ನನ್ನ ಹೊಲ ಹೋತ, ನನ್ನ ಗಂಡ ಹೋದ, ಇನ್ಯಾಕೆ ನಾ ಬದುಕಿರ್ಲಿ? ನಾ ಕುಡಿತೀನ. ಕುಡಿಯ ನಾ ಕುಡಿತೀನ. ಕುಡಿಯ ನಾ ಕುಡಿತೀನ. ಕುಡಿಯ ನಿನ್ನವನ. ನಮ್ಮ ಅವ್ವನ್ ನೆನೆಸ್ಬಿಟ್ಟಿ. ನಾನು ನಿನ್ನ ಹತ್ರ ಬರ್ತೀನಿ ಬೇ, ನಾ ಕುಡಿಯಕತ್ತೀನಿ. ಹಲೋ ಹಲೋ. ಏನಕ್ಕ ಅಂತ ನಿನ್ನ ನವರಂಗಿ ಆಟನ ನನ್ನ ಹತ್ರನೇ ತೋರಿಸ್ತೀಯಾ? ಇಡೀ ಊರಿಗೆ ಕಲರ್ಕಾಗಿ ಆರಿಸೋ ಮಗ ನಾನು, ನನ್ನ ಹತ್ರನೇ ಬಂದು ಬಿಳಿಕಾಗಿ ಆರಿಸ್ತೀಯಾ? ಐ ಡೋಂಟ್ ಲೈಕ್ ಇಟ್. ಈ ಡವ್ ಎಲ್ಲ ಬೇಡ, ಎದ್ದಾಳ ಮೇಲೆ ಕುಣಿ. ನಿಜವಲ್ಲೂ ಸತ್ಕಿ ತೋದ್ಲೇನು ಪಾಗಲ್ಲು ಮೊದಲೇ ಇದು. ಹಲೋ ಹಲೋ ಪೊಲೀಸ್. ನಾನಲ್ಲ. ನೀನಲ್ಲೇ ಮಗನ ಕಳ್ಳ. ನಾನು ನಾನು ಮೋಸ ಮಾಡ್ತಿ? ಇಲ್ಲ, ಇಲ್ಲ. ನನ್ನ ರೊಕ್ಕ ಬೇಕು ನಿನಗ? ಮೇಡಮ್ ಅದು ಹೋಯ್ತು ನನ್ನ ಕಾಲು. How is your appeal? ತಳ್ಬಿಡು ಅಂತ ಹೋಗ್ಬಿಡ್ತೀನಿ, ಅದ್ರ ಜೊತೆ ನಾನು ಹೋಗ್ಬಿಡ್ತೀನಿ. ತಳ್ಬಿಡು. ಹಿಂಗೆ ಕುತ್ಕೋ. ಸರ್ ಹೆಂಗನ್ಸ್ತು ಸರ್? ಹೇಗೆ ಅನ್ನಿಸ್ತು ಅಂತ ಹೇಳಿ ನಾವು 3 ಜನ ಸಖತ್ ಎಂಜಾಯ್ ಮಾಡಿದ್ವಿ. ಎಕ್ಸ್ಟ್ರೀಮ್ಲಿ ಸೂಪರ್. ನೀಲಾ, ಸತ್ಯ ಹೇಳಬೇಕು, ಒಂದು ಆನ್ಸರ್ ನನಗೆ. ಶ್ರುತಿ ಅವ್ರನ್ನ ಇಮಿಟೇಟ್ ಮಾಡಿದೆ ಅಲ್ಲ, ಆ ಕೂತಿದ್ದಾಗ ಆ ಮೊಬೈಲ್ ಹೇಗೆ ಇಟ್ಟಿರ್ತಾನೆ ಅಂತ ನಿಂಗೊಂದು ಡೌಟ್ ಬಂತಲ್ಲ, ಆ ಜಾಗ ಅಂತೂ ಅಲ್ಟಿಮೇಟ್ ಅದು. ಅದನ್ನು ಅಲ್ಲಿ ನೀನು ಪ್ರದರ್ಶನ ಮಾಡಿದೆ, ಭಾಳ ಚೆನ್ನಾಗಿತ್ತು. ಅವ್ನು ವೀಲ್ ಚೇರಲ್ಲಿ ಹೇಗೆ ಹೋಗಿದ್ರೆ ಅಲ್ಲಿಂದ ಕೈ ಚಾಚಿದ್ರೆ ಹೇಗೆ ಅದೆಲ್ಲ ಅದ್ಭುತವಾದ ಕಲ್ಪನೆ, ಅದು ಪರಿಕಲ್ಪನೆ ಅದ್ಭುತ. ಅದು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಅದನ್ನು ಪ್ರೆಸೆಂಟೇಷನ್ ಇತ್ತು. ಕಲಾವಿದರು ನೀವು 3 ಜನ ಸೂಪರ್. ನಿಮ್ಮ 3 ಜನಕ್ಕೂ ಹೃದಯ ತುಂಬಿದ ಅಭಿನಂದನೆಗಳು. ಅದ್ಭುತವಾದ ಅಭಿನಯ, ಎಸ್ಪೆಷಲಿ ಜಗ ಸೂಪರ್. ಜಗ ನೀವು ತುಂಬ ಚೆನ್ನಾಗಿ ಶುಭವಾಗಲಿ. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು? ನಾರಾಯಣ್ ಸರ್ ಮಾತು ಕೇಳಿ ನಂಗೆ ಎನರ್ಜಿ ಬರ್ತಾ ಇದೆ. ಅಮ್ಮ ಉದ್ರಾಜ್ ದಿಂಬಪ್ಪ, ಸ್ವಲ್ಪ ಎನರ್ಜಿ ಬಂತು. ಮೇಡಮ್ ಹೇಳಿ. ನಿಮ್ಮ ಎನರ್ಜಿ ಬರೋದಕ್ಕೋಸ್ಕರ ನಾನು ಮಾತಾಡೋಕ್ಕಾಗಲ್ಲ ಮಿಸ್ಟರ್ ನಿರಂಜನ್. ವಾವ್, ಅಲ್ಲ ಬಂದ್ಬಿಡ್ತಲ್ಲ ಎನರ್ಜಿ. ಬರ್ತಾ ಇದೆ, ಲೈಟಾಗಿ ಬರ್ತಾ ಇದೆ. ಓಕೆ, ಬಹುಶಃ ಕಲಾವಿದರಿಗೋಸ್ಕರನೇ ಮಾಡಿರುವಂಥ ಒಂದು ಸ್ಕ್ರಿಪ್ಟ್ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್ ಕಲಾವಿದರಿಗೆ. ಅದರಲ್ಲೂ ನೀನು ಆ ವೀಲ್ ಚೇರಲ್ಲಿ ಮಾಡ್ಕೊಂಡೋದೆ ನೋಡು. ಇವನ್ ಹೈಟಿಗೆ ಇವನು ಇಲ್ಲಿ ಮೊಬೈಲ್ ಇಟ್ಟಿರ್ಬೋದು ಅಂತ ಆ ಜಾಗ ಆಗಿರ್ಬೋದು, ನಿನಗೆ ಕರೆಂಟ್ ಶಾಕ್ ಹೊಡೆಯೋದಾಗಿರ್ಬೋದು, ವಿಷ ಕುಡಿದಿದ್ದಾಗಿರ್ಬೋದು, ಆ ಜಾಗಗಳೆಲ್ಲ ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ ನೀನು. ಇಟ್ ವಾಸ್ ಸೂಪರ್. ಟೋಟಲಿ ಈ ಸ್ಕಿಟ್ಟಲ್ಲಿ ಕಲಾವಿದರೆ ಅದ್ಭುತವಾಗಿ ಕಾಣ್ತಾ ಇದ್ರಿ. ನೀವೇ ತಿಂದು ಹಾಕ್ಬಿಟ್ರಿ ಈ ಸ್ಕಿಟ್ನ. ಇಟ್ ವಾಸ್ ಸೂಪರ್ ಅಂಡ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ಅನಿರುದ್ಧ್ ಸರ್, ನಿಮಗೆ ಹೇಗೆ ಅನಿಸ್ತು? ನಿಜ ಹೇಳಬೇಕು ಅಂತಂದರೆ ಈ ಒಂದು ಪರಿಕಲ್ಪನೆ ಏನಿದೆ ಅದು ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ, ರಂಗಭೂಮಿಯಲ್ಲಿ ನೋಡಿದ್ದೀವಿ. ಆದರೂ ಸಹ ಇದರಲ್ಲಿ ಒಂದು ನೂತನವಾದ ಒಂದು ಪ್ರಯತ್ನ ಇತ್ತು. ಸಂಭಾಷಣೆ ಮುಖಾಂತರ ಆಗಿರಬಹುದು ಅಥವಾ ಅಭಿನಯದ ಮುಖಾಂತರ ಆಗಿರಬಹುದು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಳವಾಗಿ ಪ್ರತಿಭೆ ತುಂಬಿದೆ ಅಂತಂದರೆ ಅದಕ್ಕೆ ಉದಾಹರಣೆನೇ ಈ ಒಂದು ಮಜಾ ಭಾರತದ ವೇದಿಕೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಸೊ ಗಡಿಬಿಡಿ ಗೆಳೆಯರೇ, ಥ್ಯಾಂಕ್ ಯು ಸೋ ಮಚ್.
ಸೊ ಇವತ್ತಿನ ಕಿರೀಟ ಯಾರಿಗೆ ಅಂತ ಹೇಳಿ ತಿಳ್ಕೊಂಬಿಡೋಣ. ಏನೋ ಗೋರ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಅಲ್ಲಿ. ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಮಧ್ಯದಲ್ಲಿ ನಾವು ಎಣಿಸ್ಬಿಡೋಣ. 3, 2, 1 ನೀಲ. ರಾಜಸಿಂಹ ಚಿತ್ರದ ನಾಯಕ ನಟರಾಗಿರುವಂತಹ ಅನಿರುದ್ಧ್ ಅವ್ರು ಇಷ್ಟೋ ತನಕ ನಮ್ಮ ಜೊತೆಲಿ ಕೂತ್ಕೊಂಡಿದ್ರು. ಎಲ್ಲಾ ಸ್ಕಿಟ್ಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಹಾಗೆ ಈ ಚಿತ್ರ ನಿರ್ಮಾಪಕರಾದಂತಹ ಬಸಪ್ಪ ಅವರು ಇದ್ದಾರೆ, ದಯವಿಟ್ಟು ಅವರು ಬರಬೇಕು. ಸೊ ಹೇಳಿ, ಸಿನಿಮಾದ ಬಗ್ಗೆ ಹೇಳಿ, ಏನು ನಿಮ್ಮ ಪಾತ್ರ? ಎಸ್ ನಾರಾಯಣ್ ಸರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿಂಹಾದ್ರಿ ಸಿಂಹ ಚಿತ್ರದ ಇದು ಮುಂದಿನ ಭಾಗ ಅಂತ ಹೇಳ್ಬೋದು. ಅಪ್ಪ ಅವರ ಸಿನಿಮಾಗಳಲ್ಲಿ ಯಾವ ರೀತಿಯಲ್ಲಿ ಹಳ್ಳಿಗಳನ್ನು ಒಂದು ಮಾಡೋ ಕಥೆ ಇರ್ತಾ ಇತ್ತು, ಯಾವ ರೀತಿಯಲ್ಲಿ ಸ್ಫೂರ್ತಿಯನ್ನು ತುಂಬೋದು ಅವರಲ್ಲಿ, ಅದೇ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಅದು ನಮ್ಮ ಇಡೀ ಕರ್ನಾಟಕಕ್ಕೆ ತುಂಬ ಹೆಮ್ಮೆ ವಿಷಯ ಅನಿಸೋ ಹಾಗೆ ಈ ಒಂದು ಸಿನಿಮಾ ಮೂಡಿ ಬಂದಿದೆ. ನೀವು ಈ ಸಿನಿಮಾನ ನೋಡಿ ನಮ್ಮನ್ನು ಹಾರೈಸಬೇಕು, ಆಶೀರ್ವದಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅನಿರುದ್ಧರೇ, ಮಜಾ ಭಾರತ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಕೊಡ್ತು. ಮಜಾ ಅಂತಂದರೆ ಪ್ರತಿಯೊಬ್ಬರು ಒಂದು ಹಾಸ್ಯ ಏನು ನೀವು ಎಲ್ರಿಗೂ ಏನು ತಲುಪಿಸ್ತೀರಾ, ಅದು ನಿಜವಾಗ್ಲೂ ಶ್ಲಾಘನೀಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನನ್ನ ಕಟ್ಟ ಕಡೆಯ ಮಾತೇನು ಅಂದರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ, ಗಂಡು ಮಕ್ಕಳ ಜಗಳ ಗುಂಡು ಹಾಕೋವರೆಗೂ. ಉಂಡು ಮಲಗ್ತಿರೋ ಗುಂಡು ಹಾಕ್ತಿರೋ ನಿಮ್ನೆ ಬಿಟ್ಟಿದ್ದು. ಅಟ್ಲ ಜಗಳ ಮಾತ್ರ ಆಡಬೇಡಿ, ನೆಮ್ಮದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಗುಡ್ ನೈಟ್.